ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಕಳೆದ ಬಾರಿ ಸಂತಾನ ಸ್ಥಾನದ ಬಗ್ಗೆ ಇಂಟ್ರಡಕ್ಷನ್ ನೋಡಿದ್ವಿ. ಯಾವ ಹೇಗೆ ನೋಡಬೇಕು, ಸಂತಾನ ಸ್ಥಾನದ ಇಂಪಾರ್ಟೆನ್ಸ್ ಏನು, ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲದ ಇಂಪಾರ್ಟೆನ್ಸ್ ಏನು ಅಂತ ನೋಡಿದ್ವಿ. ಇವತ್ತು ಪ್ರಾಕ್ಟಿಕಲಿ ಬರುವಂಥ ಪ್ರಶ್ನೆಗಳಿಗೆ ಜಾತಕದ ಮುಖಾಂತರವಾಗಿ ಹೇಗೆ ಉತ್ತರ ಕೊಡಬೇಕು ಅಂತಂಬುದನ್ನು ನಾವು ನೋಡೋಣ. ಸೊ ಸ್ಕ್ರೀನ್ ಎಲ್ಲರಿಗೂ ಕಾಣ್ತಾ ಇದೆ ಅಂದ್ಕೊಳ್ತೇನೆ. ಯಾರಿಗಾದರೂ ಸ್ಕ್ರೀನ್ ಕಾಣದೇ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ಸೊ ಸಂತಾನ ಸ್ಥಾನದಲ್ಲಿ ಮುಖ್ಯವಾಗಿ ನಾವು ನೋಡೋದೇನಂತಂದರೆ ಸಂತಾನಕಾರಕ, ಸಂತಾನ ಸ್ಥಾನ, ಸಂತಾನಾಧಿಪತಿ. ಸೊ ನೋಡಿ, ಮೊದಲಾಗಿ ನಾವೇನು ನೋಡ್ತೇವೆ, ಸಂತಾನ ಸ್ಥಾನ, ಸಂತಾನ ಸ್ಥಾನ ಬಲ, ಸಂತಾನಕಾರಕ ಬಲ, ಸಂತಾನಾಧಿಪತ್ಯ ಬಲ. ಸೊ ಈ ಮೂರು ಫ್ಯಾಕ್ಟರ್ಸು ನಾವು ನೋಡ್ತೇವೆ. ಸ್ಥಾನ ಬಲ ಏನು ಸೂಚನೆ ಮಾಡುತ್ತೆ? ಸೊ ಒಬ್ಬ ಮಹಿಳೆಯ ಜಾತಕದಲ್ಲಿ ಸ್ಥಾನ ಬಲ ಏನು ಸೂಚನೆ ಮಾಡುತ್ತೆ ಅಂದರೆ, ಆಕೆ ಆರೋಗ್ಯ, ಸಂತಾನ ಆಗಲಿಕ್ಕೆ ಬೇಕಾದಂಥ ಆರೋಗ್ಯ ವಿಚಾರವನ್ನು ಸಂತಾನ ಸ್ಥಾನ, ಪಂಚಮ ಸ್ಥಾನ ಸೂಚನೆ ಮಾಡುತ್ತೆ. ಅವರ ಮಗು ಬೆಳೀಲಿಕ್ಕೆ ಬೇಕಾದಂಥ ವಾತಾವರಣ ಹೇಗಿದೆ, ಶರೀರ ಸಹಕರಿಸ್ತದೆ ಇಲ್ವಾ, ಮಗುವಿನ ಆರ್ಗಾನ್ಸ್ ಹೇಗೆ ಡೆವಲಪ್ ಆಗ್ತದೆ, ಇದೆಲ್ಲ ಕೂಡ ಪಂಚಮ ಸ್ಥಾನದ ಮೇಲೆ ಬೀಳುತ್ತೆ. ಸೊ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದಾ, ಇವತ್ತಿನ ಕಾಲದಲ್ಲಿ ಸಿಸೇರಿಯನ್ ಡೆಲಿವರಿ, ಸೊ ಈ ಥರನೇ ಆಗ್ತದಾ, ಸಿ ಸೆಕ್ಷನಿಗೆ ಹೋಗಬೇಕಾ, ಸೊ ಇದೆಲ್ಲ ಕೂಡ ಮಹಿಳೆಯ ಜಾತಕದಲ್ಲಿ ಪಂಚಮ ಸ್ಥಾನದ ಮೇಲೆ ಆಧಾರಪಟ್ಟಿರ್ತದೆ. ಪಂಚಮಕಾರಕ ಅಂತಂಬುದು ಇನಿಷಿಯಲಿ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪಂಚಮ ಸ್ಥಾನ ಏನು ಹೇಳುತ್ತೆ, ತನ್ನ ಪ್ಯಾರೆಂಟ್ಸಿಗೂ ಮಕ್ಕಳಿಗೂ ಇರುವಂಥ ಒಂದು ವಾತ್ಸಲ್ಯ, ಪ್ರೀತಿ ಹೇಗಿರುತ್ತೆ ಅಂತಂಬುದು ಕಾರಕ ಸೂಚನೆ ಮಾಡುತ್ತೆ. ಬಟ್ ಇನಿಷಿಯಲಿ ಮಕ್ಕಳು ಬೇಕು ಅಂದ್ಕೊಳ್ಳೋರು ಯಾರು ಅದನ್ನ ಬಗ್ಗೆ ಕನ್ಸಿಡರ್ ಮಾಡೋಲ್ಲ. ಏಕೆಂತಂದರೆ ಮಕ್ಕಳಿರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಕೇಳಿದ ಮಾತು ಕೇಳುವಂಥ ಮಕ್ಕಳೇ ಬೇಕು, ಬೇರೆ ಬೇಡ ಅಂತ ಯಾರು ಬಯಸಲ್ಲ. ಸೊ ಮಕ್ಕಳಿರಬೇಕು, ಹೇಳಿದ ಮಾತು ಕೇಳಿದ್ರು ಕೂಡ ನಮ್ಮ ಮಕ್ಕಳ ಆಗ್ಲಂಗೆ ಹೋಗಲ್ಲ. ಸೊ ಹಾಗಾಗಿ ಮಕ್ಕಳೇ ಬೇಕು, ಮ್ಯಾಂಡೇಟ್ರಿ. ಬಟ್ ಈ ಕೇಳಿದ ಮಾತು ಕೇಳೋದು ಬಿಡೋದು ಅದು ಅದೃಷ್ಟ ಅಷ್ಟೇ, ಅದು ಪ್ರತ್ಯೇಕವಾಗಿ ಯಾರೂ ಅದನ್ನು ಬೇಡಿಕೊಳ್ಳಲ್ಲ. ಆದರೆ ಮಕ್ಕಳು ತಂದೆ ತಾಯಿಗಿರುವಂಥ ಅಟ್ಯಾಚ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸಂತಾನಕ್ಕೆ ಗುರು ನೋಡಬೇಕು. ಬಟ್ ಇನಿಷಿಯಲಿ ಯಾರು ಇದನ್ನು ನೋಡಲ್ಲ. ಯಾವ ಸಮಯದಲ್ಲಿ ನೋಡ್ತಾರೆ ಅಂದರೆ, ತನ್ನ ಮಗುವಿಗೆ, ಮಗನಿಗಾಗಲಿ ಮಗಗಾಗಲಿ ಮದುವೆ ಸಮಯ ಬಂದಾಗ ತವ್ರ ಮನೆಗಾಗಲಿ ಹೆಂಡತಿ ಜೊತೆ ಇರೋಕ್ಕಾಗಲಿ ನಮ್ಮನ್ನು ನೋಡ್ತಾರಾ ಇಲ್ಲ ಅಂತ ಪ್ರಶ್ನೆ ಬರುತ್ತೆ. ನನ್ನ ಮಗ ನನ್ನ ನೋಡ್ತಾನ, ನನ್ನ ಮಗ ಅಂದರೆ ನನಗೆ ಇಷ್ಟ ಇರ್ತೀಯ ಇಲ್ಲ, ನನ್ನ ಮಗನಿಗೆ ನಾನಂದರೆ ಇಷ್ಟ ಇರ್ತೀನ, ನನ್ನ ಸರಿಯಾಗಿ ನೋಡ್ಕೊಳ್ತಾನ, ನನ್ನ ಬಗ್ಗೆ ಏನು ಆಲೋಚನೆ ಮಾಡ್ತಾನೆ, ಇದ್ರ ಬಗ್ಗೆ ಆವಾಗ ಸಮಯದಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂತ ಪ್ರಶ್ನೆ ಬರ್ತೀವಿ. ಹೊತ್ತು ಪ್ರಾರಂಭದಲ್ಲಿ ಸಂತಾನ ಬೇಕು ಅಂತಂಬೋದು ಯಾರೂ ಪ್ರಶ್ನೆಗಳಿಲ್ಲ, ಮಕ್ಕಳಾಗುತ್ತಾ ಇಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಸಂತಾನಕಾರಕ ಆದಂಥ ಗುರುವನ್ನು ಸ್ವಲ್ಪ ಇಗ್ನೋರ್ ಮಾಡ್ಬೋದು. ಯಾಕೆಂದರೆ ಗುರು ಏನು ಸೂಚನೆ ಮಾಡ್ತಾನೆ, ಧಾರ್ಮಿಕ, ಒಂದು ವಾತ್ಸಲ್ಯ, ಒಂದು ಚೌಕಟ್ಟು, ಒಂದು ಧರ್ಮ, ಇವೆಲ್ಲ ಗುರು ಸೂಚನೆ ಮಾಡ್ತಾರೆ. ಸಂತಾನಕಾರಕ ಅಂದರೆ ಸಂತಾನ ಅನ್ನೋದು ಪ್ರಧಾನ ಯಾವುದಕ್ಕೋಸ್ಕರ, ಸತ್ಸಂತಾನ, ಸೊ ವಂಶವೃದ್ಧಿ ಆಗಲಿಕ್ಕೆ. ಸೊ ಹಾಗಾಗಿ ಸತ್ಸಂಸ್ಕಾರ ಇದೆಲ್ಲ ಬರಬೇಕು ಅಂದರೆ ಗುರು ಚೆನ್ನಾಗಿರಬೇಕು. ಎಲ್ಲರಿಗೂ ಮಕ್ಕಳಿರ್ತಾರೆ, ಬಟ್ ಹೇಳಿದ ಮಾತು ಕೇಳುವಂಥ ಮಕ್ಕಳು ಪ್ಲಸ್ ಧಾರ್ಮಿಕವಾಗಿ ನಡ್ಕೊಳ್ಳುವಂಥ ಮಕ್ಕಳು ಸ್ವಲ್ಪ ಜನನೇ ಇರ್ತಾರೆ. ಸೊ ಆ ವಿಚಾರಕ್ಕೆ ಗುರುವನ್ನು ನೋಡ್ತೇವೆ. ಮತ್ತು ಸಂತಾನ ಆಗಬೇಕಾದ್ರೆ ಪುಣ್ಯ ಬೇಕಲ್ವಾ? ಸೊ ಸಂತಾನ ಆಗಬೇಕಾದ್ರೆ ಪುಣ್ಯ ಬೇಕಾದ ಕಾರಣ ಪಂಚಮಾಧಿಪತಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯವನ್ನು ಸೂಚನೆ ಮಾಡ್ತಾನೆ. ಸಂತಾನ ವಿಚಾರಕ್ಕೆ ಹಿಂದಿನ ಜನ್ಮದಲ್ಲಿ ಏನು ಪುಣ್ಯವನ್ನು ನಾವು ಪಡ್ಕೊಂಡು ಬಂದಿದ್ದೇವೆ, ಅದರ ಬೇಸ್ ಮೇಲೆ ನಿಮಗೆ ಸಂತಾನ ಅಂತಂಬುದು ಆಗೋದು. ಹಿಂದಿನ ಜನ್ಮದಲ್ಲಿ ಪುಣ್ಯ ಕಡಿಮೆ ಇತ್ತು ಅಂದ್ಕೊಳ್ಳಿ, ಸಂತಾನ ಡಿಲೇ ಆಗುತ್ತೆ. ಅದಕ್ಕೆ ನೋಡಿ, ಎಷ್ಟೋ ಜನಕ್ಕೆ ತುಂಬ ಮಡಿ ಆಚಾರ ವ್ಯವಹಾರಗಳೆಲ್ಲ ಮಾಡಿದ್ರು ಕೂಡ ಸಂತಾನ ಇರಲ್ಲ. ಯಾಕೆಂದರೆ ಪುಣ್ಯ ಇರೋದಿಲ್ಲ. ಸಂಸ್ಕಾರ ಇರ್ಬೋದು, ಒಳ್ಳೆಯ ಸಂಸ್ಕಾರ ಇರ್ಬೋದು, ನಿತ್ಯ ದಾನ ಧರ್ಮಾದಿ ಕಾರ್ಯಕ್ರಮಗಳು ಮಾಡ್ತಾ ಇರ್ಬೋದು, ಆದರೆ ಈ ಜನ್ಮದಲ್ಲಿ ಸಂತಾನ ಆಗುವುದಿಲ್ಲ. ಪುಣ್ಯ ಫಲದಿಂದ ಬರೋ ಜನ್ಮದಲ್ಲಿ ಯಾಕೆಂದರೆ ಅವರು ಸಂತಾನ ಇಲ್ಲದ್ರೂ ಕೂಡ ಬೇರೆ ಅಕ್ಕಪಕ್ಕದಲ್ಲಿರೋ ಮಕ್ಕಳಾಗಲಿ ಬಂಧು ಬಳಗದಲ್ಲಿರೋ ಮಕ್ಕಳನ್ನೇ ತಮ್ಮ ಮಕ್ಕಳು ಅಂದ್ಕೊಂಡು ಜೀವನ ಮಾಡ್ತಾ ಇರ್ತಾರೆ.
ಅದರಿಂದ ಬಂದಂಥ ಪುಣ್ಯದಿಂದ ಬರೋ ಜನ್ಮದಲ್ಲಿ ಸಂತಾನ ಆಗ್ತದೆ. ಕೆಲವೊಮ್ಮೆ ದತ್ತತ ಸ್ವೀಕಾರ ಮಾಡಿದರೂ ಕೂಡ ಸಂತಾನ ಆಗ್ತದೆ. ಯಾಕೆಂದರೆ ದತ್ತತ ಸ್ವೀಕಾರ ಮಾಡೋದು ತುಂಬ ಪುಣ್ಯವಾದ ಕೆಲಸ. ಶಾಸ್ತ್ರೋಕ್ತವಾಗಿ ದತ್ತತ ಸ್ವೀಕಾರ ಮಾಡಿಕೊಂಡು ತನ್ನ ಮಗನೇ ಅಂದ್ಕೊಂಡು ಭಾವಿಸಿಕೊಂಡು ಜೀವಿಸಿದರೆ ಸಂತಾನ ಇದೇ ಜನ್ಮದಲ್ಲಾಗತ್ತೆ. ಬಟ್ ಇದೇ ಜನ್ಮದಲ್ಲಿ ತಮಗೆ ಸಂತಾನ ಆದಾಗ ದತ್ತತ ಸ್ವೀಕಾರ ಮಾಡಿದಂಥ ಮಗುವಿನ ಸಸಾರ ಮಾಡಿದರೆ, ನೆಗ್ಲೆಕ್ಟ್ ಮಾಡಿದರೆ 7 ಜನ್ಮಗಳು ಮಕ್ಕಳಾಗಲ್ಲ ಅಂತ ಹೇಳುತ್ತೆ. ಬಟ್ ಇವತ್ತಿನ ಕಾಲದಲ್ಲಿ ಶಾಸ್ತ್ರೋಕ್ತವಾಗಿ ನಾವು ದತ್ತತ ಸ್ವೀಕಾರ ಮಾಡ್ತೇವೆ ಅಂತ ಹೇಳ್ಕೊಳ್ಳೋದು ತುಂಬ ಕಡಿಮೆ. ಹಾಗಾಗಿ ಇದು ಅನ್ವಯ ಆಗಲ್ಲ. ಬೇಕಾದಷ್ಟು ಪ್ರಾಪರ್ಟಿ ಇದ್ದು ಮಕ್ಕಳಿಲ್ಲದ್ರೆ ಕೂಡ ಅವರೇನು ದತ್ತತೆ ತಗೊಳ್ಳಲ್ಲ. ಇನ್ನೊಂದು ತಗೊಳ್ಳೋದು ರಿಸ್ಕಿ ಜಾಬ್. ಎಲ್ಲ ಗೌರ್ಮೆಂಟ್ ಇನ್ವಾಲ್ವ್ಮೆಂಟು, ಅದಕ್ಕೆ ತುಂಬ ಪ್ರಾಬ್ಲಮ್ ಇರುತ್ತೆ. ಹಿಂದಿನ ಕಾಲದಲ್ಲಿ ದತ್ತತ ಸ್ವೀಕಾರ ಅಂತಂಬೋದು ತಂಗಿ ಮಕ್ಕಳನ್ನು ಅಥವಾ ಬಂಧು ಬಳಗದಲ್ಲೇ ತಗೊಳ್ತಿದ್ರು, ಕೊಡ್ತಿದ್ರು ಕೂಡ. ಆಗಿನ ಕಾಲದಲ್ಲಿ ಬೆಳೆಸೋದು ಒಂದು ಕಷ್ಟ, ಆದರೆ ದತ್ತತೆ ಕೊಡೋದು ಅಂತಂಬೋದು ದೊಡ್ಡ ಪುಣ್ಯದ ಕಾರ್ಯ. ಹಾಗಾಗಿ ಮನೆಗೆ 2 ಮಕ್ಕಳಿದ್ರೆ ಅಂದ್ಕೊಳ್ಳಿ, ಒಂದು ಮಗುವನ್ನು ದತ್ತು ಕೊಟ್ಬಿಡ್ತಿದ್ರು. ನೀವು ಹಿಂದಿನ ಕಾಲದಲ್ಲಿ ನೀವು ತಾತ ಅವರ ಸ್ಟೈಲ್ ನೋಡಿದ್ರೆ ನೀವು ಕೇಳಿರ್ಬೋದು, ಅವರು ದತ್ತು ಬಂದಿದ್ದಾರೆ ಅಂಥೇಳಿ. ಆವಾಗ ದತ್ತು ಅಂತಂಬುದು ಇತ್ತು. ತಂಗಿ ಮಗನ ಅಣ್ಣ ಅದು ಎಲ್ಲ ಬಂಧು ಬಳಗದಲ್ಲಿ ದತ್ತ ಸ್ವೀಕಾರ ಅಂತಂಬುದು ನಡೀತಾ ಇತ್ತು. ಬಟ್ ಈಗ ಆ ಕಾನ್ಸೆಪ್ಟ್ ಇಲ್ಲ. ಸೊ ಪುಣ್ಯ ಅಂತಂಬೋದು ಬೇಸ್ ಇರಬೇಕು. ಸರಿ, ಈ ಪುಣ್ಯ ಹೆಂಗೆ ಜನ್ರೇಟ್ ಆಗುತ್ತೆ? ಈಗ ಮಕ್ಕಳು ಈ ಜನ್ಮಲ್ಲ ಆಗಿದೆ, ಚೆನ್ನಾಗಿದೆ, ಬರೋ ಜನ್ಮದಲ್ಲಿ ಕೂಡ ಮಕ್ಕಳಾಗಬೇಕಲ್ಲ. ಸೊ ಬರೋ ಜನ್ಮದಲ್ಲಿ ಕೂಡ ಮಕ್ಕಳಾಗಬೇಕು ಅಂದರೆ ನಾನು ಯಾವ ಥರ ಪುಣ್ಯ ಮಾಡಿರಬೇಕು ಅಂತಂದರೆ, ನಮಗೆ ಹುಟ್ಟಿದಂಥ ಸಂತಾನ 4 ಜನಕ್ಕೆ ಉಪಯೋಗ ಆಯಿತು ಅಂತ ಅಂದ್ಕೊಳ್ಳಿ, ಆದರೆ ಕ್ರೆಡಿಟ್ ಫಸ್ಟ್ ನಮಗೆ ಬರುತ್ತೆ. ನಮ್ಮ ಮಗುವಿಂದ 4 ಜನಕ್ಕೆ ಒಳ್ಳೆಯದಾಗಿ, ಸಮಾಜಕ್ಕೆ ಒಳ್ಳೆಯದಾಗಿ, ಸಮಾಜವನ್ನು ಹಿತ ಬಯಸಿದರೆ, ಸಮಾಜವ ಹಿತ ಬಯಸಿದಂಥ ಮಕ್ಕಳಿಗೆ ಜನ್ಮ ಕೊಟ್ಟು ನಾವು ಅವರಿಗೆ ಸಂಸ್ಕಾರ ಕೊಟ್ಟಿದ್ದಕ್ಕಾಗಿ ಆ ಎಫರ್ಟಿಗೆ ಬರುವಂಥ ಫಲ ಏನು ಅಂತಂದರೆ ಸಂತಾನ ಸ್ಥಾನ ಗಟ್ಟಿಯಾಗ್ತದೆ. ಸಂತಾನ ಸ್ಥಾನ ಒಂದೇ ಅಲ್ಲ, ಗುರುಗ್ರಹವೂ ಗಟ್ಟಿಯಾಗ್ತದೆ. ಸಂತಾನ ಸ್ಥಾನ ಗುರು ಚೆನ್ನಾಗಿತ್ತು ಅಂದ್ಕೊಳ್ಳಿ, ಆಬ್ವಿಯಸ್ಲಿ ಲಗ್ನ ನವಮ ಎರಡೂ ಚೆನ್ನಾಗೇ ಇರುತ್ತೆ. ಸೊ ಇದು ಹೇಳಿದ್ನಲ್ಲ ಪ್ರಾಸೆಸ್, ಇದು ಲೌಕಿಕ ಸ್ಥಾನ ಅಲ್ಲ, ಕೇಂದ್ರ ಸ್ಥಾನ ಅಲ್ಲ. ಹಾಗಾಗಿ ಖಂಡಿತ ಕರ್ತವ್ಯ ಕರ್ಮಗಳನ್ನ ಮಾಡಿದ್ರೇ ಪಂಚಮ ಸ್ಥಾನ ಗಟ್ಟಿ ಇರುತ್ತೆ. ಯಾವುದೋ ಒಂದು ಪುಣ್ಯ ಕಾರ್ಯಗಳನ್ನ ದಾನ ಧರ್ಮಾದಿಗಳು ಮಾಡಿಬಿಡ್ತೀನಿ ಅಂತಂದರೆ ಸಾಧ್ಯವಾಗೋದಿಲ್ಲ. ಕರ್ತವ್ಯ ಕರ್ಮಗಳು ನಡಿಬೇಕಾಗ್ತದೆ. ಸೊ ಇದು ಸಂತಾನ ಸ್ಥಾನದ ಬಗ್ಗೆ ಲಿಟಿಲ್ ಇನ್ಫಾರ್ಮೇಷನ್. ಆಲ್ರೆಡಿ ಇದ್ರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ನಾವು ಕ್ಲಾಸ್ನಲ್ಲಿ ನೋಡಿದ್ದೇವೆ. ಸೊ ಇವಾಗ ಒಂದು 2-3 ಎಕ್ಸಾಂಪಲ್ಸನ್ನು ಮಾಡೋಣ. ಸೊ ಸಂತಾನ ಸ್ಥಾನ ತೊಂದರೆ ಹೆಂಗಾಗುತ್ತೆ, ಯಾವ ಥರ ಇರ್ಬೋದು ಅಂತಂಬೋದು ಜಾತಕದಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಇಲ್ಲಿ ಒಂದು ಜಾತಕವನ್ನು ನಾನು ಹಾಕ್ತೇನೆ. ಸೊ ಇದು ಒಂದು ಜಾತಕ, ಧನುರ್ಲಗ್ನ ಆಗಿದೆ. ಸೊ ನಿಮಗೆ ಚಕ್ರ ಕಾಣ್ತಾ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಯಾರಿಗಾದ್ರೂ ಚಕ್ರ ಕಾಣದೇ ಇದ್ದರೆ ನನಗೆ ಇನ್ಫಾರ್ಮೇಷನ್ ಕೊಡಿ. ಸೊ ಇದು ಧನುರ್ಲಗ್ನದ ಜಾತಕ. ಲಗ್ನದಿಂದ ತೃತೀಯ ಸ್ಥಾನದಲ್ಲಿ ಕೇತು ಇದ್ದಾನೆ, ಪಂಚಮ ಸ್ಥಾನದಲ್ಲಿ ಚಂದ್ರ, ಸಪ್ತಮ ಸ್ಥಾನದಲ್ಲಿ ಕುಜ, ನವಮ ಸ್ಥಾನದಲ್ಲಿ 4 ಗ್ರಹ ಇವೆ: ಸೂರ್ಯ, ಬುಧ, ಗುರು, ಶುಕ್ರ, ಶನಿ, ರಾಹು. 4 ಗ್ರಹಗಳು ನವಮ ಸ್ಥಾನದಲ್ಲಿ, 6 ಗ್ರಹಗಳು ನವಮ ಸ್ಥಾನದಲ್ಲಿ. ಇದು ಜಾತಕ. ಇಲ್ಲಿ ನಾವೇನು ನೋಡಬೇಕು, ಪ್ರಶ್ನೆ ಹೆಂಗೆ ಬರುತ್ತೆ, ಸಂತಾನ ಇನ್ನೂ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸಂತಾನ ಇನ್ನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ನೋಡಬೇಕಾದೇನಂತಂದರೆ, ಫಸ್ಟು ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ನೋಡ್ತೇವೆ. ಸೆಕೆಂಡ್ ಬಂದಿದ್ದೇನೋ ನಾವೇನು ಮಾಡ್ತೀವಿ, ಪುಣ್ಯ ಇದೆಯಾ ಇಲ್ವ ಅಂತ ನೋಡ್ತೇವೆ. ಸೊ ಇದು 2 ಕಾನ್ಸೆಪ್ಟೇ ನಾವು ನೋಡ್ತೇವೆ. ಕಾರಕ ಅಂತಂಬೋದು ನಾವು ಅಷ್ಟು ಅವಶ್ಯಕತೆ ಇಲ್ಲ, ಅದನ್ನು ನಾನು ಹೆಂಗೆ ನೋಡಬೇಕು ಅಂತ ಹೇಳ್ಕೊಡ್ತೇವೆ. ಸೊ ಪಂಚಮ ಯಾರಾದರೂ ಸಂತಾನ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದರೆ ಫಸ್ಟ್ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಅಂತ ಕೇಳ್ತೇವೆ. ಅವರು 1 ವರ್ಷ ಆಯಿತು, 2 ವರ್ಷ ಆಯಿತು ಅಂತ ಏನಾದರೂ ಕೇಳಿದರೆ 2 ವರ್ಷದಲ್ಲಿ ಏನು ಅಷ್ಟು ಎರ್ಲಿಯೇ ಆಗುವಂಥ ಸ್ಥಿತಿ ಇಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಇದ್ದಂಥ ಸ್ಥಿತಿಯಲ್ಲಿ ನಾವಿಲ್ಲ. ನಾವೆಲ್ಲರೂ ಕೂಡ ತುಂಬ ಮನಸ್ಸಿನ ಮೇಲೆ ಒತ್ತಡ ಕೊಡುವಂಥ ಜಾಬು, ಒತ್ತಡದಿಂದ ಸಂಪಾದನೆ, ನಾವು ಲೈಫ್ ಸ್ಟೈಲೆಲ್ಲ ಕೂಡ ತುಂಬ ಪ್ರೆಷರ್ ಆಗಿರುತ್ತೆ. ಹಾಗಾಗಿ ಈ ಕಾರಣದಿಂದ ಡಿಲೇ ಆಗೋ ಸಂದರ್ಭಗಳಿವೆ. ಯಾವಾಗ ಮನಸ್ಸಿನ ಮೇಲೆ ಪ್ರೆಷರ್ ಬೀಳುತ್ತೋ ಆಬ್ವಿಯಸ್ಲಿ ಡಿಲೇ ಆಗ್ತದೆ.
ಡಿಲೇ ಆಗೋದಾಗಲಿ, ಸಂತಾನವಾದ ವಿಚಾರಕ್ಕೆ ಆರೋಗ್ಯ ಕಡಿಮೆ ಆಗೋದಾಗಲಿ ಇರುತ್ತೆ. ನಾವು ಒಳ್ಳೆ ಫುಡ್ಡನ್ನು ಏನು ತೊಗೊಳ್ತಾ ಇಲ್ಲ, ಒಳ್ಳೆ ಪರ್ಫೆಕ್ಟ್ ಹೈಜಿನಿಕ್ ಫುಡ್ ಏನು ತೊಗೊಳ್ತಾ ಇಲ್ಲ. ಸೊ ನಮ್ಮ ಎರ್ಗೋನಮಿಕ್ಸ್, ನಮ್ಮ ಲೈಫ್ ಸ್ಟೈಲ್ ನಾವು ಏನು ಕಷ್ಟಪಡ್ತಾ ಇಲ್ಲ. ಹಿಂದಿನ ಕಾಲದಲ್ಲಾದರೆ ಆ ಬಾವಿ ನೀರಿಗೆ ಹೋಗಿ ಸೇದ್ಕೊಂಡು ಬರ್ತಾಯಿದ್ರು. ಇವತ್ತಿಲ್ಲ. ಇವತ್ತೆಲ್ಲ ಕೂಡ ಮನೆಗೆಲ್ಲ ಟ್ಯಾಪ್ ಸಿಸ್ಟಮ್ ಇದೆ, ಕುಕ್ಕರ್ ಇದೆ, ಎವ್ರಿಥಿಂಗ್ ಈಸ್ ಆಟೋಮೇಟ್. ಹಾಗಿರೋದ್ರಿಂದ ನಾವು ಅದಕ್ಕೆ ತಕ್ಕಂತೆ ನಾವೇನು ಕಷ್ಟಪಡ್ತಾ ಇಲ್ಲ. ಹಾಗಾಗಿ ನಮ್ಮ ಶರೀರ ಕಷ್ಟಪಡದೆ ಅದಕ್ಕೆ ಇಲ್ಲದಿದ್ದಾಗ ಸಂತಾನಕ್ಕೆ ಬೇಕಾದಂಥ ರೀತಿಯಲ್ಲಿ ನಮ್ಮ ಶರೀರ ಡೆವಲಪ್ ಆಗಲ್ಲ. ಹಾಗಾಗಿ ನೋಡಿ, ಹಿಂದಿನ ಕಾಲದಲ್ಲಿ ಒಬ್ಬೊಬ್ರಿಗೂ 14-15 ಸಂತಾನ ಆಗ್ತಾಯಿತ್ತು, ಅದು ಮನೆಯಲ್ಲೇ ಆಗ್ತಾಯಿತ್ತು. ಈಗ ಒಂದು ಸಂತಾನಕ್ಕೆ ಒದ್ದಾಡ್ತೇವೆ. ಒಂದು ಸಂತಾನಕ್ಕೆ ಮಾಡಿ ಅದಕ್ಕೆ ಎಷ್ಟು ಟೆಸ್ಟ್ಗಳು ಮಾಡಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಆದರೂ ಕಾಂಪ್ಲಿಕೇಶನ್ ಆಗಿ ಒದ್ದಾಡ್ತಂಥ ಸ್ಥಿತಿಯಲ್ಲಿ ಬಂದಿದ್ದೇವೆ ನಾವು. ಇವತ್ತು ಬರ್ತ್ ಆ್ಯಂಡ್ ಡೆತ್ ಎರಡೂ ಹಾಸ್ಪಿಟಲ್ನಲ್ಲೇ. ಹಿಂದಿನ ಕಾಲ ಮನೆಯಲ್ಲಿ ಆಗ್ತಿತ್ತು ಬರ್ತ್ ಆ್ಯಂಡ್ ಡೆತ್, ಇವಾಗ ಹಾಸ್ಪಿಟಲ್ನ ಬಿಟ್ಟು ಬೇರೆ ಇಲ್ಲ. ಯಾಕಂದ್ರೆ ನಮಗೂ ಅಷ್ಟು ಧೈರ್ಯ ಇಲ್ಲ, ಆ ವಿದ್ಯೆ ಹೋಗ್ಬಿಟ್ಟಿದೆ. ಹಿಂದೆ ಸೂಲಿಗೆತ್ತೇರಿ ಬಂದು ಮನೆಗೆ ಬಂದು ಮಾಡ್ತಿದ್ರು. ಈಗ ಯಾರಿದ್ದಾರೆ? ಈಗ ಅಂಥವ್ರು ಅವ್ರಿಗೆ ಆಧರಣೀಯ ಇಲ್ಲ. ಎಲ್ಲರೂ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ಅವರ ಅವಶ್ಯಕತೆ ಏನಿದೆ? ಈಗ ಆ ಥರ ಮಾಡೋರೇ ಇಲ್ಲ. ಬಾಣಂತನ ಮಾಡಿ ಹೆರಿಗೆ ಮಾಡೋರೇ ಇಲ್ಲ, ಈಗ ತುಂಬ ಕಡಿಮೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಏನು ಮಾಡ್ತೀವಿ, ಹೆಲ್ತ್ ಕಂಡೀಷನ್ ಹೇಗಿದೆ. ನೀವು ಯಾರಾದರೂ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ಡಾಕ್ಟ್ರ್ ಹತ್ರ ಏನೋ ತೋರಿಸಿ. ಯಾಕಂದರೆ ಡಾಕ್ಟ್ರ್ ಹತ್ರ ತೋರಿಸೋದು ಈಗ ಮ್ಯಾಂಡೇಟ್ರಿ. ಯಾಕೆಂದರೆ ಒಂದು ಕನ್ಫರ್ಮೇಷನಿಗೆ ಬರಬೇಕು ಅಂದರೆ ಡಾಕ್ಟ್ರ್ ಹತ್ರ ಹೋಗಿದ್ದರೆ ಅಂದರೆ ದೇ ಆರ್ ನಿಜವಾಗೂ ನೀಡಿದೆ ಅಂತ ಅರ್ಥ. ಇನ್ನೂ ಹೋಗಿಲ್ಲ, ಸಂತಾನ ಆಗಿಲ್ಲ ಅಂತ ಕೇಳಿದ್ರೆ ದೇ ಆರ್ ಡೂಯಿಂಗ್ ಸಮ್ ಪ್ಲ್ಯಾನಿಂಗ್. ಇವತ್ತು ಪ್ಲ್ಯಾನಿಂಗ್ ಇರುತ್ತಲ್ವ, ಏನೋ ಅಮೆರಿಕ ಹೋಗಬೇಕು ಅಥವಾ ನನ್ನ ಲೈಫಲ್ಲಿ ಸೆಟ್ಲ್ ಆಗೋವರೆಗೂ ನಮಗೆ ಮಕ್ಕಳು ಬೇಡ ಅಂತ ನಂಬರ್ ಆಫ್ ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಪಾಪ ಇವರು ಪ್ಲ್ಯಾನಿಂಗ್ ಮಾಡ್ಕೊಳ್ತಾರೆ, ತಂದೆ ತಾಯಿಗೆ ಗೊತ್ತಾಗಲ್ಲ ಈ ವಿಷಯ. ಅವರೇನು ಮಾಡ್ತಾರೆ, ಗುಡಿಗಳಿಗೆಲ್ಲ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ. ಗೊತ್ತಿದ್ದಂಥ ಜ್ಯೋತಿಷ್ಯರನ್ನ ಇನ್ನೂ ಸಂತಾನ ಆಗ್ತಾ ಇಲ್ಲ, ಇನ್ನೂ ಸಂತಾನ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದ ಪ್ರಯತ್ನವೇ ನಡೀತಾ ಇರಲ್ಲ ಅಲ್ಲಿ. ಸೊ ಈ ಕಂಡೀಷನ್ಸ್ ಇವತ್ತಿನ ದಿನ ಬಹಳ ಇರೋದ್ರಿಂದ ನಾವು ಇಮಿಡಿಯೇಟ್ಲಿ ಏನಿರ್ತೀವಿ, ಡಾಕ್ಟ್ರ್ ಹತ್ರ ತೋರಿಸಿದ್ರಾ? ಸೊ ಡಾಕ್ಟ್ರ್ ಅದು ಕರೆಕ್ಟ್ ಹೇಳ್ಬಿಡ್ತಾನೆ. ಸೊ ಈ ಥರ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ, ಇಲ್ಲ ರೀ ಡಾಕ್ಟ್ರ್ ಹತ್ರ ಏನು ತೋರಿಸಿಲ್ಲ ಅಂದರೆ ಫಸ್ಟು ಡಾಕ್ಟ್ರ್ ತೋರಿಸಿ. ಯಾಕೆಂದರೆ 4 ಗೋಡೆಗಳ ಮಧ್ಯೆ ಏನು ನಡೆಯುತ್ತೋ ಗೊತ್ತಾಗಲ್ಲ. ಸೊ ಜಾತಕದಲ್ಲಿ ಗೊತ್ತಾಗುತ್ತೆ, ಬಟ್ ಅನ್ಯೋನ್ಯ ವಿಚಾರ ಗೊತ್ತಾಗ್ತದೆ. ಅವರು ಸಂಸಾರಿಕ ಜೀವನಕ್ಕೆ ದೂರ ಇರೋ ವಿಚಾರ ಗೊತ್ತಾಗಲ್ಲ. ದೇ ಆರ್ ಟೇಕಿಂಗ್ ಸಮ್ ಪ್ರಿಕಾಷನ್ಸ್. ಅದೆಲ್ಲ ಕೂಡ ಜಾತಕದಲ್ಲಿ ಗೊತ್ತಾಗೋದಿಲ್ಲ. ಆದರೆ ಸ್ವಯಂಕೃತ ಅಪರಾಧವ ವಿಧಿಲಿಖಿತವ ಅಂತ ಹೇಳ್ಬೋದು, ಆದರೆ ಅದನ್ನು ಅವರಿಗೆ ಅಪ್ರೋಚ್ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಫಸ್ಟ್ ಏನು ಮಾಡ್ತೇವೆ, ಡಾಕ್ಟ್ರ್ ಹತ್ರ ತೋರಿಸಿದ್ರಾ, ಏನು ಹೇಳಿದ್ರು? ಜನರಲ್ ಹೇಳ್ತಾರೆ ಅವರು, ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ, ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ, ತೊಗೊಳ್ತಾ ಇದ್ದೀವಿ, ಈ ಥರ ಅಂದರೆ ದೇ ಆರ್ ಡೂಯಿಂಗ್ ಸಮ್, ಅವ್ರು ಎಫರ್ಟ್ ಕೊಡ್ತಾ ಇದ್ದಾರೆ ಸಂತಾನಕ್ಕೆ ಅಂತ ಅರ್ಥ. ಇಲ್ಲ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಆಗಿಲ್ಲ ಅಂತಂದರೆ, ಇದು ಎಷ್ಟೋ ಕೇಸ್ ಹಿಂಗೆ ಆಗುತ್ತೆ. ಪಾಪ ಮಕ್ಕಳೇನೋ ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಇರ್ತಾರೆ, ತಂದೆ ತಾಯಿಗಳು ಹೊಡ್ಕೊಳ್ತಿರ್ತಾರೆ, ಪಾಪ ಇನ್ನೂ ಸಂತಾನ ಆಗ್ತಾ ಇಲ್ಲ ಆಚಾರ್ಯ, ಏನು ಮಾಡಬೇಕು? ಇದು ಯಾರಿಗೂ ಗೊತ್ತಾಗಲ್ಲ. ಗಂಡ ಹೆಂಡತಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ಈ ವಿಚಾರದಲ್ಲಿ ನಾವು ತುಂಬ ಕಾನ್ಷಿಯಸ್ ಆಗಿರಬೇಕಾಗ್ತದೆ. ಅದಕ್ಕೆ ಏನು ಮಾಡ್ತೀವಿ, ಸಿಂಪಲಾಗಿ ಎಲ್ಲ ವಿಚಾರಗಳನ್ನು ಡೈರೆಕ್ಟಾಗಿ ಕೇಳಲಿಕ್ಕೆ ಆಗೋದಿಲ್ಲ. ಸಿಂಪಲಾಗಿ ಡಾಕ್ಟ್ರನ್ನ ಏನಾದರೂ ಕನ್ಸಲ್ಟ್ ಆಗಿದ್ರಾ? ಇಲ್ಲ ಆಚಾರ್ಯ ಕನ್ಸಲ್ಟ್ ಆಗಿಲ್ಲ. ಕನ್ಸಲ್ಟ್ ಆಗಿರೋದು ಬೇರೆ ವಿಚಾರವನ್ನು ನಾವು ನೋಡಿ, ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದೆ ಜಾತಕದಲ್ಲಿ ನೋಡಿ ಹೇಳ್ತೇವೆ. ಆದರೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳೋದಕ್ಕಿಂತ ಡಾಕ್ಟ್ರ್ ಹೇಳಬೇಕು. ಯಾಕಂದರೆ ನಾವು ಹೇಳಬೇಕಂದ್ರೆ ನಮ್ಮ ಹತ್ರ ಏನು ಆಯುರ್ವೇದ ಇಲ್ಲ. ಒಂದು ವೇಳೆ ನಾನು ಹೇಳಿದೆ ಅಂದ್ಕೊಳ್ಳಿ, ನಾವು ಮದ್ದು ಕೊಡೋ ಸ್ಥಿತಿಯಲ್ಲಿ ಇರಬೇಕು. ನಾನು ಮದ್ದು ಕೊಳ್ಳಲಿದ್ದಾಗ ನಾನು ಅದನ್ನು ಹೇಳಿ ಉಪಯೋಗ ಇಲ್ಲ. ಏನಾಗುತ್ತೆ, ಅವರು ಬೇರೆ ಡಾಕ್ಟರ್ ಹತ್ರ ಹೋದರೆ ಕ್ಲಾಶ್ ಆಗ್ತದೆ. ನಾವು ಹೇಳಿದ್ದು ಅವ್ರು ಹೇಳಿದ್ದು ಕನ್ಫ್ಯೂಷನ್ ಆಗ್ತದೆ. ಸೊ ಕ್ಲೈಂಟನ್ನು ಕನ್ಫ್ಯೂಷನ್ ಇಡಿಸ್ಬಾರ್ದು. ಅದಕ್ಕೆ ನಾವೇನು ಮಾಡ್ತೇವೆ, ಇಲ್ಲ ನೀವು ಇದಕ್ಕೆ ಒಂದ್ಸರಿ ಚೆಕಪ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇವೆ. ಫಸ್ಟ್ ಅವರೇ, ನಿಮ್ಮ ಸಂತಾನ ಆಗಿಲ್ಲ ಅಂದರೆ ಫಸ್ಟ್ ಅವರೇ ಚೆಕಪ್ ಮಾಡಿಸ್ಕೊಂಡೇ ಬರ್ತಾರೆ. ಸೊ ಇನ್ ಕೇಸ್ ಅವರು ಚೆಕಪ್ ಮಾಡಿಸ್ಕೊಳ್ಳೋ ಅವ್ರಿಗೆ ಏನೇ ಆನ್ಸರ್ ಕೊಡಲಿ, ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳು ಇದ್ದರೆ, ಪಂಚಮ ಸ್ಥಾನವನ್ನು ಪಾಪಗ್ರಹಗಳು ನೋಡಿದರೆ ಸಂತಾನ ಡಿಲೇ ಆಗೋದಾಗಲಿ, ಹೆರಿಗೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಥವಾ ಚಾಲೆಂಜಿಂಗ್ ಆಗೋದಾಗಲಿ ಇರುತ್ತೆ. ಇವತ್ತು ಕಾಂಪ್ಲಿಕೇಟೆಡ್ ಎಂಬ ಪ್ರಶ್ನೆ ಇಲ್ಲ. ಯಾಕೆಂತಂದರೆ ಎಲ್ಲ ಕೂಡ ನಿಮಗೆ ಸೋಫಿಸ್ಟಿಕೇಟೆಡ್ ಟೆಕ್ನಾಲಜಿಯಿಂದ ಟ್ರೀಟ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಅಷ್ಟು ತೊಂದರೆ ಇಲ್ಲ. ಹಿಂದಿನ ಕಾಲದಲ್ಲಿ ಪಾಪ ಯಾರು ಅವೈಲಬಿಲಿಟಿ ಇರ್ತಿದ್ವಿ. ಒಂದು ವೇಳೆ ಪ್ರೆಗ್ನೆನ್ಸಿ ಪೇಯ್ನ್ಸ್ ಬಂದುಬಿಟ್ರೆ ಸೂಲಿಗೆತ್ತೇರು ಕೂಡ ಅವೈಲಬಿಲಿಟಿ ಇರ್ತಿದ್ದಿಲ್ಲ ಅವಾಗ. ಎಲ್ಲೋ ಪಾಪ ಹೊಲದಲ್ಲಿರೋರು ಪಾಪ ಇದಕ್ಕಿದಾಗ ಪೇಯ್ನ್ಸ್ ಬರೋದು, ಅಲ್ಲೇ ಬಾಣಂತಿ ಆಗೋಗ್ಬಿಡ್ತಿತ್ತು. ಅವ್ರನ್ನ ಬಂದು ಹೋಗಿ ಕರ್ಕೊಂಬರೋಷ್ಟು ಟೈಮ್ ಕೂಡ ಇರ್ತಿದ್ದಿಲ್ಲ ಪಾಪ. ಆದರೆ ಈಗ ಏನಿಲ್ಲ, ಈಗ ನಮ್ಮ ಹತ್ರ ಕಾರ್ ಇರುತ್ತೆ,
ಇಮಿಡಿಯೇಟ್ಲಿ ಏನಾದ್ರು ಪೇಯ್ನ್ ಸ್ಟಾರ್ಟ್ ಆದರೆ ಕರ್ಕೊಂಡು ಹೋಗ್ತೇವೆ. ಅವ್ರು ಇನ್ನೊಂದು 2-3 ದಿನ ಡೆಲಿವರಿ ಆಗುತ್ತೆ ಅಂತ ಕೂಡ ಇಲ್ಲ, ಒಂದು 5 ಡೇಸ್ ಕೊಡ್ತಾರೆ. ನೀವು ಒಳ್ಳೆ ಡೇಟ್ ಜ್ಯೋತಿಷ್ಯನ ಅಪ್ರೋಚ್ ಆಗಿ ಇಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಡೇಟ್ ಇಟ್ಕೊಡ್ತಾರೆ. ಅವ್ರು ಯಾವ ಟೈಮ್ ಬೇಕಾದ್ರೆ ಅವ್ರು ಡೆಲಿವರಿ ತೆಗೆದುಬಿಡ್ತಾರೆ. ಇಲ್ಲಿ ನ್ಯಾಚುರಲ್ ಪ್ರಾಸೆಸ್ಲಿ ವೆಯ್ಟ್ ಮಾಡಬೇಕು. ಆರ್ಟಿಫಿಷಿಯಲ್ ಪ್ರಾಸೆಸ್ ಈಗ ವೆಯ್ಟ್ ಮಾಡೋ ಸ್ಥಿತಿಯೇ ಇಲ್ಲ. ಆದ ಕಾರಣ ಕಾಂಪ್ಲಿಕೇಶನ್ ಅಂತಂಬುದು ಇರೋದೇ ಇಲ್ಲ. ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೂ ಕೂಡ ಕಾಂಪ್ಲಿಕೇಟೆಡ್ ಆದರೂ ಕೂಡ ಆಟೋಮೆಟಿಕಾಗಿ ಈಸಿಯೆಸ್ಟ್ ತೆಗೆದುಬಿಡ್ತಾರೆ. ಸೊ ತುಂಬ ಹೈ ಕಾಂಪ್ಲಿಕೇಟೆಡ್ ಅಂತಂಬೋದು ತುಂಬ ಕಡಿಮೆ. ಈಗ ಸಿಸೇರಿಯನ್ ಅಂತಂಬೋದೇ ಕಾಂಪ್ಲಿಕೇಟೆಡ್, ಬಟ್ ಇವಾಗ ಅದು ತುಂಬ ಈಸಿ ಎಲ್ಲರಿಗೂ. ದಟ್ ಈಸ್ ದ ಓನ್ಲಿ ಮೆಥಡ್ ಈಗಿರೋದು. ನೀವು ಹಾಸ್ಪಿಟಲ್ಗೆ ಹೋದರೆ ನಾರ್ಮಲ್ ಡೆಲಿವರಿಯಿಂದ ಕೂಡ ಸಿಸೇರಿಯನ್ನೇ ಮಾಡ್ತಾನೆ, ಯಾರೋ ಗೊತ್ತಿದ್ದ ಡಾಕ್ಟರ್ಸ್ ಬಿಟ್ಟರೆ. ಯಾಕೆಂದರೆ ನಾರ್ಮಲ್ ಡೆಲಿವರಿ ಮಾಡಿದ್ರೆ ಅವ್ರಿಗೇನು ದುಡ್ಡು ಬರಲ್ಲ. ಸಿಸೇರಿಯನ್ ಮಾಡಿದ್ರೆ ಮೆಡಿಸಿನ್ಸು, ಆ ಇನ್ಸ್ಟ್ರೂಮೆಂಟ್ಸು, ಹಾಗೆ EMI ಪೇ ಮಾಡಬೇಕು. ಪಾಪ ಅವನು ರೆಂಟಿಗೆ ತೊಗೊಂಡಿರ್ತಾನೆ ದೊಡ್ಡ ಹಾಸ್ಪಿಟ್ಲ್, ಅವನು ಸೋಷಲ್ ಸರ್ವಿಸ ಮಾಡ್ತಾನೆ. ಸೊ ಹಾಗಾಗಿ ಪಂಚಮ ಸ್ಥಾನ ತುಂಬ ಪಾಪಗ್ರಹಗಳಿದ್ರೇ ಕಾಂಪ್ಲಿಕೇಟೆಡ್. 1-2 ಪಾಪಗ್ರಹಗಳಿದ್ರೆ ಏನು ಚಿಂತೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಿಸೇರಿಯನ್ ಅವ್ರು ಮಾಡೋದು ಕಾಂಪ್ಲಿಕೇಟೆಡೇ, ಬಟ್ ನಮಗೆ ನ್ಯಾಚುರಲ್ ಆಗೇ ಇರ್ತದೆ. ನಾವು ಅಭ್ಯಾಸ ಆಗೋಗ್ಬಿಟ್ಟಿವಿ. ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳು ಜಾಸ್ತಿ ಇದ್ದರೆ ಸಂತಾನ ಡಿಲೇ ಆಗೋದಾಗಲಿ ಅಥವಾ ಕಾಂಪ್ಲಿಕೇಟೆಡ್ ಆಗೋದಾಗಲಿ ಆಗ್ತದೆ. ಒಂದು ಗ್ರಹ ಇದ್ದಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಅಂದ್ಕೋಬಿಡಿ. ಯಾಕಂದ್ರೆ ಸಿಸೇರಿಯನ್ ಇಟ್ ಸೆಲ್ಫ್ ಈಸ್ ಕಾಂಪ್ಲಿಕೇಟೆಡ್, ಬಟ್ ನಾವು ಆಲ್ರೆಡಿ ಅದಕ್ಕೆ ಪ್ರಿಪೇರ್ ಆಗಿರ್ತೀವಿ. ಸೊ ಹಾಗಾಗಿ ನಾವು 1 ಗ್ರಹ 2 ಗ್ರಹ ಪ್ರಭಾವಕ್ಕೆ ನಾವೇನು ಹೆದರೋ ಕೆಲಸ ಇಲ್ಲ. ಓಕೆ, ಸೊ ಇಲ್ಲಿ ಡಿಲೇ ಅಂತ ಅಂಬೋ ಫ್ಯಾಕ್ಟರ್ ಇನ್ಕ್ಲೂಡ್ ಮಾಡುತ್ತೆ. ಸೊ ಇದಕ್ಕೆ ಇನ್ನೂ ಒಂದು ನೋಡಬೇಕೇನಂತಂದರೆ, ನಾವು ವಿವಾಹ ವಿಷಯದಲ್ಲಿ ಸರ್ಪದೋಷ ಅಂತ ನೋಡ್ತೇವೆ. ಸೊ ಕುಜ ರಾಹು ಏನಾದರೂ ಸೇರಿದರೆ ಆವಾಗ ಕೂಡ ಸಂತಾನ ಡಿಲೇ ಆಗುತ್ತೆ. ಇಟ್ ಇಸ್ ಅನ್ ಇಂಡೈರೆಕ್ಟ್ ಡಿಲೇ. ಯಾಕೆಂದರೆ ಕುಜ ರಾಹು ಸೇರಿದ್ರೆ ಅಂದ್ಕೊಳ್ಳಿ, ಮನೆಗೆ ನೆಮ್ಮದಿ ಇರಲ್ಲ, ಮೈಂಡ್ ಮೇಲೆ ಪ್ರೆಷರ್ ಇರುತ್ತೆ, ಗಂಡ ಹೆಂಡತಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಅನ್ಯೋನ್ಯತೆ ಅನುರಾಗಗಳು ಕಡಿಮೆ ಇರುತ್ತೆ. ಹಾಗಿದ್ದಾಗ ಏನಾಗುತ್ತೆ, ಇಂಟರ್ಕೋರ್ಸ್ ಡಿಲೇ ಆಗ್ತದೆ. ಬೇಕಾದಾಗ ಇಂಟರ್ಕೋರ್ಸ್ ಆಗಲ್ಲ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಡಿಲೇ ಆಗ್ತದೆ. ಎರಡನೇದು, ಕಾಲಸರ್ಪದೋಷ ಇದ್ದರೂ ಕೂಡ ಡಿಲೇ ಆಗ್ತದೆ. ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಇದ್ದರೆ ದಟ್ ಈಸ್ ಆಲ್ಸೋ ಒನ್ ಡಿಲೇಯಿಂಗ್ ಫ್ಯಾಕ್ಟರ್. ಅದು ಕೂಡ ಡಿಲೇ ಆಗ್ತದೆ. ಸಂತಾನ ಡಿಲೇ ಅಥವಾ ವಿವಾಹ ಡಿಲೇ ಆಗ್ತದೆ. ಉದ್ಯೋಗ ಅವಕಾಶಗಳು, ಸಕ್ಸಸ್ ರೇಟು ಇದೆಲ್ಲ ಡಿಲೇ ಆಗ್ತದೆ. ಸೊ ನೀವು ಕನ್ಸಿಡರ್ ಮಾಡಬೇಕಾದೇನು, ಪಂಚಮ ಸ್ಥಾನ ಕನ್ಸಿಡರ್ ಮಾಡಬೇಕು, ದೋಷಗಳನ್ನು ಕನ್ಸಿಡರ್ ಮಾಡಬೇಕು. ಭಾಳಷ್ಟು ಸಲ ಏನಾಗ್ತದೆ ಅಂದರೆ, ಸಂತಾನ ಆಗ್ಲದಕ್ಕೆ ಇನ್ನೊಂದು ಇಂಡೈರೆಕ್ಟ್ ಕಾರಣ ಏನಂತಂದರೆ, ಸಪ್ತಮ ಸ್ಥಾನ ಚೆನ್ನಾಗಿಲ್ಲದ್ರೆ ಆಗೋದಿಲ್ಲ. ಸಂತಾನ ಆಗ್ತಾನೇ ಇಲ್ಲ ಆಚಾರ್ಯ, ಹಾಸ್ಪಿಟಲ್ಸ್ ತೋರಿಸ್ತಾ ಇದ್ದೀವಿ, ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ತಾ ಇದ್ದೀವಿ, ಎಲ್ಲ ಹೋಮಗಳು ಮಾಡ್ತಾ ಇದ್ದೀವಿ ಅಂತಾರೆ. ಆವಾಗ ನೀವೇನು ಮಾಡಬೇಕು, ಈ ಒಂದು ಪಂಚಮ ಸ್ಥಾನದಿಂದ ಇಮಿಡಿಯೇಟ್ಲಿ ದ್ವಿತೀಯ ಸ್ಥಾನ, ಇಮಿಡಿಯೇಟ್ಲಿ ಸಪ್ತಮ ಸ್ಥಾನ ನೋಡಬೇಕು. ಅಸಲು ಸಾಂಸಾರಿಕ ಜೀವನ ಸರಿಯಾಗಿ ನಡೀತಾ ಇದೆಯಾ, ಇವರಿಬ್ಬರ ಮಧ್ಯೆ ಅನ್ಯೋನ್ಯತಾ ಅನುರಾಗಗಳು ಹೇಗಿದೆ ಅದು ನೋಡಬೇಕು. 4 ಗೋಡೆಗಳ ಮಧ್ಯದಲ್ಲಿ ಇರೋದು ಯಾರಿಗೂ ಗೊತ್ತಾಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ನೋಡಲಿಕ್ಕೆ ಹೊರಗಡೆ ತುಂಬ ಅನ್ಯೋನ್ಯವಾಗಿದ್ದಂಗೆ ಕಾಣ್ತಾರೆ, ಅದನ್ನು ಬೇಸ್ ಮಾಡಿಕೊಂಡ್ರೆ ಆಗಲ್ಲ. ಸೊ ಎಷ್ಟೋ ಕೇಸಲ್ಲಿ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟ ಡಿಲೇ ಸಪ್ತಮ ಸ್ಥಾನದಲ್ಲಿ ಕಾಣಿಸ್ಕೊಡ್ತದೆ. ಸೊ ಸಪ್ತಮ ಸ್ಥಾನ ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ಸಪ್ತಮ ಸ್ಥಾನ ಚೆನ್ನಾಗಿಲ್ಲ ಅಂತಂದರೆ ಸಂತಾನ ಡಿಲೇ ಆಗೇ ಆಗ್ತದೆ. ಸೊ ಅದಕ್ಕೋಸ್ಕರ ಮುಖ್ಯ, ನಿಮಗೆ ಸಾರಾವಳಿ ಇಂಥ ಪುಸ್ತಕಗಳಲ್ಲಿ ಡೀಪಾಗಿ ಹೇಳ್ತಾರೆ. ಸೊ ಯಾವಾಗ ಗರ್ಭಧಾರಣೆ ಆಗ್ತದೆ, ಯಾವಾಗ ರಜಸ್ವಲ ಆಗ್ತದೆ, ಮೆನ್ಸ್ಟ್ರುಯನ್ಸ್ ಆಗ್ತದೆ ಅಂತ ಹೇಳ್ತಾರೆ. ಯಾವ ಪೀರಿಯಡಲ್ಲಿ ಚಂದ್ರ ಮತ್ತು ಕುಜ ಇವರಿಬ್ಬರು ಕಾಂಬಿನೇಷನಿಂದ ಯಾವಾಗ ಮುಟ್ಟು ಆಗೋದು ಅಥವಾ ಯಾವಾಗ ಗರ್ಭಧಾರಣ ಆಗಿದೆ ಅಂತ ನಿರ್ಧಾರ ಹಿಂದೆ ಮಾಡ್ತಿತ್ತು. ಬಟ್ ಇವತ್ತಾಗಲ್ಲ. ಇವತ್ತು ರಜಸ್ವಲ ಆದ ದಿನ ಜಾತಕ ಚಕ್ರ ಬರೆಸಬೇಕು, ಅದರ ಬೇಸ್ ಮೇಲೆ ಹೇಳಬೇಕು. ಚಂದ್ರ ಉಪಚಯ ಸ್ಥಾನದಲ್ಲಿದ್ದಾಗ ಕುಜ ದೃಷ್ಟಿ ಇದ್ದರೆ ರಜೋ ದರ್ಶನ ಆಗ್ತದೆ, ಇಲ್ಲದಿದ್ದರೆ ಗರ್ಭಧಾರಣ ಆಗ್ತದೆ ಅಂತಿರುತ್ತೆ. ಸೊ ಇದಕ್ಕೆ ತುಂಬ ಸೆನ್ಸಿಟಿವ್. ಸೊ ಅದಕ್ಕೆ ಕರೆಕ್ಟ್ ಟೈಮಿಂಗ್ಸು ಅದೆಲ್ಲ ಇದ್ದರೆ ಹೇಳಲಿಕ್ಕಾಗ್ತದೆ. ಹಿಂದಿನ ಕಾಲ ಋಷಿ ಮುನಿಗಳು ಹೀಗೆ ಮಾಡ್ತಿದ್ರು. ಯಾವ ಸಮಯದಲ್ಲಿ ರಜೋದರ್ಶನ ಆಗ್ತದೆ ಆ ಸಮಯದಲ್ಲಿ ಸೇರ್ತಿದ್ದಿಲ್ಲ. ಯಾವ ಸಮಯದಲ್ಲಿ ಗರ್ಭದರ್ಶನ ಆಗುತ್ತೆ ಅಂತ ಮುಂಚೆ ಗೊತ್ತಾಗಿದ್ರೆ ಆಗ ಮಾತ್ರವೇ ಅವರು ಸಂಸಾರವನ್ನು ಮಾಡ್ತಿದ್ರು. ರೆಸ್ಟ್ ಆಫ್ ದ ಟೈಮ್ ಎಲ್ಲ ಕೂಡ ಜ್ಞಾನವನ್ನು ಅಭ್ಯಾಸ ಮಾಡಿ ಬರ್ತಿದ್ರು. ಋಷಿಯ ಪತ್ನಿಯರು ಕೂಡ ಜ್ಞಾನವನ್ನು ಅಭ್ಯಾಸ ಮಾಡ್ತಿದ್ರು. ಗಾರ್ಗಿ, ಅರುಂಧತಿ, ಸೊ ಇವರೆಲ್ಲ ಕೂಡ ಅವರೆಲ್ಲ ಶಾಸ್ತ್ರಾಧ್ಯಯನ ಮಾಡಿದವರೇ. ಓನ್ಲಿ ಸಂತಾನವನ್ನು ಒಂದು ಯಜ್ಞ ರೂಪದಲ್ಲಿ ಮಾಡ್ತಿದ್ರು ಅಷ್ಟೇ. ನಮ್ಮ ಥರ ಇದ್ದಿದ್ದಿಲ್ಲ. ನಮ್ಮ ಥರದಲ್ಲಿ ಯಜ್ಞ ಅಂತಂದರೆ ಡೈರೆಕ್ಟ್ ಯಜ್ಞ ಅಲ್ಲ, ಸಂತಾನ ಬೇಕು ಪ್ಲಸ್ ಅದರಲ್ಲಿ ಎಂಜಾಯ್ಮೆಂಟು ಇರುತ್ತೆ ಅಂತ ಹಾಗೆ ಹೋಗ್ತೇವೆ ನಾವು.
ಬಟ್ ಪ್ರಾಚೀನ ಕಾಲದಲ್ಲಿ ಹಂಗಿರ್ತಿದ್ದಿಲ್ಲ. ಅದೊಂದು ಗೃಹಸ್ಥಾಶ್ರಮ ಧರ್ಮ, ಯಜ್ಞ ಈ ಥರ ಇರ್ತಿತ್ತು. ಸೊ ಇಲ್ಲಿ ಪಂಚಮ ಸ್ಥಾನ ಏನು ಹೇಳುತ್ತೆ, ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದೆಯಾ, ಇಲ್ಲ ಕಾಲಸರ್ಪದೋಷ ಇದೆಯಾ, ಸರ್ಪದೋಷ ಏನಾದರೂ ಇದೆಯಾ? ಸೊ ಪಂಚಮ ಸ್ಥಾನ ತುಂಬ ಚೆನ್ನಾಗಿದೆ ಅಂದರೆ ಇನ್ನು ಪ್ರಾಬ್ಲಮ್ ಎಲ್ಲಿರುತ್ತೆ? ಪುಣ್ಯ ಏನಾದರೂ ಕಡಿಮೆ ಇದೆಯಾ ಅಂತ ನೋಡಿ. ಪುಣ್ಯ ಅಂದ್ರೇನು, ಪಂಚಮಾಧಿಪತಿ ಹೇಗಿದ್ದಾನೆ ಅಂತ ನೋಡ್ತೀವಿ. ಸೊ ಪಂಚಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ, ಮತ್ತೆ ಎಲ್ಲಿ ಪ್ರಾಬ್ಲಮ್ಮು? ಡಾಕ್ಟ್ರನ್ನ ಚೆಕ್ ಮಾಡಿಸಿದ್ರ ಅಂತ ಕೇಳ್ತೀವಿ. ಇಲ್ಲ ಸರಿ, ಡಾಕ್ಟ್ರ್ ಕೂಡ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಪ್ರಾಬ್ಲಮ್ ಇದೆ? ಸಪ್ತಮ ಸ್ಥಾನದಲ್ಲಿ ತೊಂದರೆ ಇದೆಯಾ ಅಂತ ನೋಡ್ಕೋಬೇಕು. ಸಪ್ತಮ ಸ್ಥಾನ ದ್ವಿತೀಯ ಸ್ಥಾನದಲ್ಲಿ ಅಬ್ಸಲ್ಯೂಟ್ಲಿ ತೊಂದರೆ ಇರುತ್ತೆ. ಪಂಚಮ ಸ್ಥಾನದಲ್ಲಿ ತೊಂದರೆ ಇಲ್ಲ ಅಂತಂದರೆ ಸಪ್ತಮ ಸ್ಥಾನದಲ್ಲಿ ತೊಂದರೆ, ಯಾಕೆಂದರೆ ಸಾಂಸಾರಿಕ ಜೀವನ ನಡೀತಾ ಇರುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ಕಡೆ ಉದ್ಯೋಗ ಮಾಡ್ತಾ ಇರ್ತಾರೆ, ಯಾವಾಗೋ ಒಂದು ವೀಕ್ಲಿ ಒನ್ಸ್ ಒಬ್ಬರು ಭೇಟಿ ಆಗೋದು, ಮಂತ್ಲಿ ಒನ್ಸ್ ಭೇಟಿ ಆಗೋದು, ಹೀಗಾಗ್ತಾ ಇರುತ್ತೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ, ನಿಧಿ ನಿಷೇಧಗಳು ಹೇಳಿದೆ, ವಿಧಿ ನಿಷೇಧಗಳು. ಸೊ ಯಾವ ಸಮಯದಲ್ಲಿ ಸೇರಬೇಕು, ಯಾವ ಸಮಯದಲ್ಲಿ ಸೇರಬಾರ್ದು ಅಂತ ನಿಯಮಗಳಿದೆ. ಅದನ್ನು ಫಾಲೋ ಆದರೆ ಈ ಗ್ರಹಗಳಿಗೆ ತಕ್ಕಂತೆ ಕರೆಕ್ಟಾಗಿ ಹೇಳಲಿಕ್ಕಾಗ್ತದೆ. ಆ ನಿಯಮಗಳ ಫಾಲೋ ಆಗಲಿಲ್ಲ ಅಂದರೆ ಹೇಳಲಿಕ್ಕಾಗೋದಿಲ್ಲ. ಈಗ ನೋಡಿ, ಪಂಚಮ ಸ್ಥಾನ ಚೆನ್ನಾಗಿದೆ, ಗುರುಬಲ ಇದೆ, ಪಂಚಮಾಧಿಪತಿ ದಶ ಬಂದಿದೆ, ಮದುವೆ ಆಗಿದೆ, ಎಲ್ಲ ಆಗಿದೆ, ಸಂತಾನ ಆಗ್ತಾ ಇಲ್ಲ. ಕಾರಣ ಏನಂತಂದರೆ ಆ ಹುಡುಗ ಅಮೆರಿಕದಲ್ಲಿ ಇರ್ತಾನೆ, ಈ ಹುಡುಗಿ ಇಲ್ಲಿರ್ತಾರೆ. ಒಳ್ಳೆ ಟೈಮ್ ಬರುತ್ತೆ, ಸೊ ಆದರೆ ಇಲ್ಲಿ ಪ್ರಾಸೆಸ್ ನಡೆಯಲ್ಲ. ಆದರೆ ಇಬ್ಬರು ಜೊತೆಯಾಗಿರೋ ಕಾಲಕ್ಕೆ ಸಂತಾನಕ್ಕೆ ಸಂಬಂಧಪಟ್ಟ ದಶೆ ಆಗಲಿ ಗೋಚಾರದಲ್ಲಿ ಏನೂ ಇರಲ್ಲ. ಆ ಸಮಯದಲ್ಲೂ ಡಿಲ, ಕೆಲವಿನ ಸಮಯದಲ್ಲಿ ಸ್ವಯಂಕೃತ ಅಪರಾಧದಿಂದ, ಕೆಲವಿನ ಸಮಯದಲ್ಲಿ ಕಾಲದ ಫಲದಿಂದ, ವಿಧಿ ನಿಯಮದಿಂದ ಆಗೋದಿಲ್ಲ. ಈ ಥರ ಡಿಲೇ ಆಗ್ತಾ ಹೋಗ್ತದೆ. ಸೊ ಕೆಲವಿನ ಜನಕ್ಕೆ ಬೇಗ ಆಗ್ತದೆ, ಕೆಲವಿನ ಜನಕ್ಕೆ ಡಿಲೇ ಆಗ್ತದೆ. ಸೊ ಪ್ರಾಕ್ಟಿಕಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಎಲ್ಲದಕ್ಕೂ ನೀವು ಡೈರೆಕ್ಟಾಗಿ ಜಾತಕಕ್ಕೆ ಹೋದ್ರೆ ಅಂದ್ಕೊಳ್ಳಿ, ನಿಮಗೆ ಉತ್ತರ ಸಿಗಲ್ಲ. ಜಾತಕದಲ್ಲಿ ಏನೋ ಪಂಚಮ ಸ್ಥಾನ ತುಂಬ ಚೆನ್ನಾಗಿರುತ್ತೆ, ಪಂಚಮ ಕಾರಕ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ರಿಯಾಲಿಟಿಲಿ ಯಾಕಿರಲ್ಲ ಅಂತಂದರೆ ಇದು ನೋಡಿ ಪರಿಶೀಲನೆ ಮಾಡಬೇಕು. ಈ ಕಾಲಕ್ಕೆ ತಕ್ಕಂತೆ ಹೇಗೆ ಲೈಫ್ ಸ್ಟೈಲ್ ನಡೀತಾ ಇದೆ ಅಂತಂಬೋದು ಅಬ್ಸರ್ವ್ ಮಾಡಬೇಕು. ಸೊ ಈ ಒಂದು ಎಕ್ಸಾಂಪಲ್ ಜಾತಕ ನೋಡಿದ್ರೆ, ಸೊ ಸಂತಾನ ಡಿಲೇ ಇದೆ. ಯಾವಾಗೂ ಕೂಡ ಸಂತಾನ ಆಗುವುದಿಲ್ಲ ಅಂತ ಯಾವತ್ತಿಗೂ ಕೂಡ ನೆಗೆಟಿವ್ ಫ್ಯಾಕ್ಟರ್ ಹೇಳಬಾರ್ದು. ಡಿಲೇ ಇದೆ ಅಂತ ಹೇಳಬೇಕು. ಆಗ್ಬೋದು, ಡಿಲೇ ಆಗ್ಬೋದು. ಸೊ ಅವರ ಅಪ್ರೋಚು, ಹೆಲ್ತ್ ಕಂಡೀಷನು, ಯೋಗ, ಇದರಿಂದ ಡಿಲೇ ಆಗ್ಬೋದು. ಇನ್ನೂ ಎಷ್ಟು ಡಿಲೇ ಆಗುತ್ತೆ ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ. ಅದಕ್ಕೂ ಉತ್ತರ ಕೊಡ್ಬೋದು. ನಿಮಗೆ ದಶಾ ಗೋಚಾರ ಹೇಳೋ ಕಾಲಕ್ಕೆ ಅದನ್ನು ಉತ್ತರ ಕೊಡ್ತಾರೆ. ಇಲ್ಲಿ ಈ ಜಾತಕವನ್ನು ನೋಡಿದ್ರೆ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಶುಭಗ್ರಹಣ ಪಾಪಗ್ರಹಣ ಅಂತ ಕೇಳಿದರೆ ಸೂರ್ಯನ ಹಿಂದೆ ಇದ್ದಾನೆ ಚಂದ್ರ. ಅಂದರೆ ಆಲ್ಮೋಸ್ಟ್ ಆಲ್ ಕೃಷ್ಣ ಪಕ್ಷದಲ್ಲಿದ್ದಾನೆ, ಬಟ್ ಶುಭಗ್ರಹವೇ ಆಗಿದೆ. ಕೃಷ್ಣ ಪಕ್ಷ ಪಂಚಮಿ ದಿನ ಆಗಿದೆ. ಕೃಷ್ಣ ಪಕ್ಷ ಪಂಚಮಿ ಅಂದರೆ ಇನ್ನು ಬೆಳಕು ಇದೆ ಚಂದ್ರಕ್ಕಾದ ಕಾರಣ ಶುಭಗ್ರಹ. ಪ್ಲಸ್ ಇನ್ನೊಂದು ಅಬ್ಸರ್ವ್ ಮಾಡಿ, ಯಾವುದೇ ಮನೆಗೆ ಅಷ್ಟಮ ಸಂಬಂಧ ಬಂದರೆ ಆಲ್ಮೋಸ್ಟ್ ಆಲ್ ಡಿಲೇ ಆಗೋದಾಗಲಿ ನಷ್ಟ ಆಗೋದಾಗಲಿ ಆಗ್ತದೆ. ನಷ್ಟ ಅಂದರೆ ಮಿಸ್ಕ್ಯಾರೇಜ್ ಅಂತೀವಿ. ಎಷ್ಟೋ ಸಲ ಮಿಸ್ಕ್ಯಾರೇಜ್ ಆಗುತ್ತೆ ಭಾಳ ಜನಕ್ಕೆ. ಸೊ ಅದಕ್ಕೆ ಅಷ್ಟಮ ಸಂಬಂಧ ಬಂತು. ಅಷ್ಟಮ ಅಂತಂದರೆ ವಿಯೋಗ, ನಷ್ಟ ಅಂತ ಬರುತ್ತೆ. ಇಲ್ಲಿ ಅಷ್ಟಮಾಧಿಪತಿಯಾದ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ. ಸೊ ಒಂದು ಡಿಲೇ ಫ್ಯಾಕ್ಟರ್, ಎರಡನೇದು ಮಿಸ್ಕ್ಯಾರೇಜ್, ಎರಡರಲ್ಲಿ ಯಾವುದೋ ಒಂದಿರುತ್ತೆ. ಸೊ ಪಂಚಮಾಧಿಪತಿ ಅಷ್ಟಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಇವರಿಗೆ ಪಾಪ ಭಾಳಷ್ಟು ಸಲ ಮಿಸ್ಕ್ಯಾರೇಜ್ ಆಗಿದೆ. ಸೊ ಮಿಸ್ಕ್ಯಾರೇಜ್ ಆಗಿದೆ ಅಂತಂದರೆ ಇಬ್ಬರು ಸಂತಾನಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಕೇಳ್ತೇವೆ, ಏನಾದರೂ ಮಿಸ್ಕ್ಯಾರೇಜ್ ಆಯಿತಾ ಅಂತ ಕೇಳ್ತೇವೆ. ಮಿಸ್ಕ್ಯಾರೇಜ್ ಆಯಿತು ಅಂದರೆ ತೊಂದರೆ ಇಲ್ಲ, ಆಗುತ್ತೆ. ಅಸಲ್ಲ ಏನು ಸಿಂಪ್ಟಮ್ಸೇ ಇಲ್ಲ ಅಂತಂದರೆ ಆವಾಗ ಸಂತಾನವನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತೇವೆ. ಇಲ್ಲಿ ನವಮ ಸ್ಥಾನದಲ್ಲಿ ನೋಡಿದರೆ 6 ಗ್ರಹಗಳಿದೆ. ನವಮ ಸ್ಥಾನ ಅಂದರೆ ಪಿತೃಸ್ಥಾನ. ಸೊ ಪಿತೃಗಳಿಗೆ ಸಂಬಂಧಪಟ್ಟ ಪುಣ್ಯ ಕೂಡ ಇರಬೇಕು. ಯಾಕೆಂದರೆ ನಮಗೆ ಸಂತಾನ ಆಗೋದು ಪಿತೃದೇವತೆಗಳ ಆಶೀರ್ವಾದದಿಂದ. ಸೊ ಇಲ್ಲಿ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡೋಣ. ಸೊ ಪಂಚಮ ಸ್ಥಾನಾಧಿಪತಿಯಾದಂಥ ಫಸ್ಟ್ ಪಂಚಮ ಸ್ಥಾನ ಬಲವನ್ನು ನೋಡೋಣ. ಸೊ ಪಂಚಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ? ಚಂದ್ರ ಇದೆ. ಚಂದ್ರ ಶುಭ ಗ್ರಹ, ಅದ ಕಾರಣ ಒಂದು ಪ್ಲಸ್ ಆಗ್ತಾನೆ. ಅಟ್ ದ ಸೇಮ್ ಟೈಮ್ ಅಷ್ಟಮ ಸಂಬಂಧ ಬಂದಿದಲ್ವ. ಸೊ ಅಷ್ಟಮ ಸಂಬಂಧಕ್ಕೆ ಒಂದು ನೆಗೆಟಿವ್, ಒಂದು ಮೈನಸ್ಸು ಹಾಕ್ಕೊಳ್ಳಿ. ಚಂದ್ರ ಶುಭಗ್ರಹನೇ, ಬಟ್
ನೆಗೆಟಿವ್ ಫ್ಯಾಕ್ಟರ್ ಕೂಡ ಇದೆ, ಆರೋಗ್ಯ ಚೆನ್ನಾಗಿದೆ, ಮಿಸ್ಕ್ಯಾರೇಜ್ ಆಗ್ಬೋದು. ಅದಕ್ಕೆ ಎರಡನ್ನು ಕೂಡ ನಾವು ಹಾಕಿದ್ದೇವೆ. ಪಂಚಮ ಸ್ಥಾನವನ್ನು ಯಾರಾದರೂ ನೋಡ್ತಾ ಇದ್ದಾರಾ? ನೋಡಿದರೆ ಸಪ್ತಮ ಸ್ಥಾನದಲ್ಲಿ ಯಾರು, ಪಂಚಮದಿಂದ ಸಪ್ತಮ ಸ್ಥಾನದಂತೆ ಏಕಾದಶದಲ್ಲಿ ಯಾರೂ ಇಲ್ಲ. ಸೊ ಗುರು ಗ್ರಹ ದೃಷ್ಟಿ ಇದೆ ಪಂಚಮ ಸ್ಥಾನದ ಮೇಲೆ, 7, 8, 9 ನವಮ ದೃಷ್ಟಿ ಇದೆ. ಸೊ ಅದ ಕಾರಣ ಪ್ಲಸ್. ಸೊ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತಂದರೆ ಚೆನ್ನಾಗಿದೆ. ಆದರೆ ಪಂಚಮದಲ್ಲಿ ಅಷ್ಟಮಾಧಿಪತಿ ಇರೋದರಿಂದ ನಷ್ಟ ಆಗಲಿಕ್ಕೂ ಅವಕಾಶ ಇದೆ. ಸೊ ಹಾಗಾಗಿ 2-3 ಸಲ ಸಂತಾನ ಆಗಿ ಮಿಸ್ಕ್ಯಾರೇಜ್ ಆಯಿತು. ನೆಕ್ಸ್ಟ್ ಕಾರಕ ಬಲಕ್ಕೆ ಬರೋಣ. ಕಾರಕ ಬಲಕ್ಕೇನು ಪ್ರಯಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ರಿಯಲ್ ಟೈಮಲ್ಲಿ ನಾವು ನೋಡೋ ಕಾಲಕ್ಕೆ ಕಾರಕ ಏನು ನೋಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ನಾವು ಅಧಿಪತಿಯನ್ನು ನೋಡ್ಬೋದು. ಆದರೆ ಸಂದರ್ಭ ಬಂದಿದೆ, ಆದ ಕಾರಣ ಇದನ್ನು ಕೂಡ ಹೇಳ್ತೇನೆ. ಸೊ ಗುರುಗ್ರಹ ಜಾತಕದಲ್ಲಿ ಹೇಗಿದೆ ಅಂತ ನೋಡಿ. ಉಚ್ಚ ಸ್ಥಾನದಲ್ಲಿದ್ದಾನ, ನೀಚ ಸ್ಥಾನದಲ್ಲಿದ್ದಾನ, ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ಕೇಂದ್ರ ಸ್ಥಾನದಲ್ಲಿದ್ದಾನ, ಕೋಣ ಸ್ಥಾನದಲ್ಲಿದ್ದಾನ? ಸೊ ಗುರು ತ್ರಿಕೋಣ ಸ್ಥಾನದಲ್ಲಿದ್ದಾನೆ, ಒಂದು ಪ್ಲಸ್. ಆಮೇಲೆ ಯಾರ ಜೊತೆಗಿದ್ದಾನೆ? ಶುಭ ಗ್ರಹಗಳ ಜೊತೆ ಇದ್ದಾನ, ಪಾಪಗ್ರಹಗಳ ಜೊತೆ ಇದ್ದಾನ? ಸೊ ಇಲ್ಲಿ ಶುಭ ಗ್ರಹಗಳು ಬುಧ, ಶುಕ್ರ, ಗುರು 3 ಶುಭ ಗ್ರಹಗಳಿದೆ. ಪಾಪಗ್ರಹಗಳು ಶನಿ, ಸೂರ್ಯ, ರಾಹು. ಸೊ ಪಂಚಮಕಾರಕ ಆಲ್ರೆಡಿ ಗುರು ಆದ ಕಾರಣ ಬುಧನ್ ಜೊತೆ ಇದ್ದಾನೆ ಶುಭ ಗ್ರಹ ಪ್ಲಸ್, ಶುಕ್ರನ್ ಜೊತೆ ಇದ್ದಾನೆ ಪ್ಲಸ್, ಸೂರ್ಯನ ಜೊತೆಗಿದ್ದಾನೆ ಕ್ರೂರ ಗ್ರಹ, ಇಟ್ಸ್ ನಾಟ್ ಗುಡ್ ಆರ್ ಎರಡೂ ಇಲ್ಲ, ನ್ಯೂಟ್ರಲ್ ಅಂತ ಹಾಕ್ತಾನೆ. ಶನಿ ಜೊತೆಗಿದ್ದಾನೆ ಮೈನಸ್, ರಾಹು ಜೊತೆಗಿದ್ದಾನೆ ಮೈನಸ್. ಸೊ ಈ ಥರ. ಸೊ ಈಗ ಏನಾಗ್ತದೆ, ಒಂದು ನಿಮಿಷ. ಓಕೆ, ತಟಸ್ಥ, ಟಿ ಅಂದರೆ ತಟಸ್ಥ ಅಂತ ಹಾಕಿದೆ. ಸೊ 2 ಪ್ಲಸ್ಸು 2 ಮೈನಸ್ ಇರುತ್ತೆ. ಸೊ ಇನ್ನು ದೃಷ್ಟಿ ಯಾರ್ದಾದ್ರೂ ಇದೆಯಾ ಗುರುಗ್ರಹಕ್ಕೆ? ಕೇತು ದೃಷ್ಟಿ ಇದೆ, ಒಂದು ಮೈನಸ್ ಅಷ್ಟೇ. ಇನ್ನು ಮಿತ್ರ ಕ್ಷೇತ್ರವ ಸ್ವಕ್ಷೇತ್ರದಲ್ಲಿದೆ ಅಂದರೆ ಮಿತ್ರ ಕ್ಷೇತ್ರದಲ್ಲಿದೆ, ಒಂದು ಪ್ಲಸ್. ಸೊ ನಿಮಗೆ ನೆಗೆಟಿವ್ ಫ್ಯಾಕ್ಟರ್ಸ್ ಎಷ್ಟಿದೆ ಅಂತಂದರೆ 2 ಸಮಾನವಾಗಿದೆ, 3 ಪ್ಲಸ್ಸು 3 ಮೈನಸ್. ಸೊ ಮಗುವಿಗೆ ವಾತ್ಸಲ್ಯ ಹೇಗಿರುತ್ತೆ ಅಂದರೆ 50-50. ಸೊ ತುಂಬ ಇಷ್ಟವಾ? ಇಲ್ಲ. ಅದು ತಾಯಿಂದ ಹಿಡಿಸ್ಕೊಳ್ಳೋದಿಲ್ವ? ಹಿಡಿಸ್ಕೊಳ್ತಾರೆ. ಸೊ ಆ ಥರ ಇರುತ್ತೆ. ಸೊ ಮಗುವಿಗೆ ತಾಯಿಗೆ ಇರುವಂಥ ಸೆಳೆತ ಹೇಗಿರುತ್ತೆ ಅಂತ ಹೇಳುತ್ತೆ. ಇದು ಮಹಿಳೆ ಜಾತಕ ಆದ ಕಾರಣ ತಾಯಿ, ಅದೇ ಪುರುಷನ ಜಾತಕ ಆದರೆ ತಂದೆ. ಇದನ್ನು ನೋಡ್ತೇವೆ. ಬಟ್ ಎಕ್ಸಾಕ್ಟ್ಲಿ ಮಕ್ಕಳಾಗ್ತಾ ಇಲ್ಲ ಅಂತ ಅಂಬೋದಕ್ಕೆ ಇದಕ್ಕೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಂಚಮಾಧಿಪತಿ ಬಲವನ್ನು ನೋಡುವ. ಸೊ ಪಂಚಮಾಧಿಪತಿ ಯಾರಾಗ್ತಾರೆ? ಕುಜ ಆಗ್ತಾನೆ. ಸೊ ಪಂಚಮಾಧಿಪತಿಯಾದಂಥ ಕುಜ ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ. ನೀಚ ಸ್ವಕ್ಷೇತ್ರದಲ್ಲಿ ಇಲ್ಲ. ಕೇಂದ್ರ ಕೋಣ ಸ್ಥಾನದಲ್ಲಿದ್ದಾನ? ನೋಡಿದ್ರೆ ಕೇಂದ್ರ ಸ್ಥಾನದಲ್ಲಿದ್ದಾನೆ, ಒಂದು ಪ್ಲಸ್ ಅನ್ನು ಹಾಕಿ. ಸೊ ಕೇಂದ್ರ ಸ್ಥಾನದಲ್ಲಿ ಪಂಚಮಾಧಿಪತಿ ಇದ್ದಾನೆ. ನಂತರ ಯಾರ ಜೊತೆಗಿದ್ದಾನೆ? ಸಂಯೋಗ, ಯಾರ ಜೊತೆನೂ ಇಲ್ಲ. ದೃಷ್ಟಿ ಯಾರ್ದಾದ್ರೂ ಇದೆಯಾ? ಸೊ ಪಂಚಮ ಸ್ಥಾನಾಧಿಪತಿ ಮೇಲೆ ಯಾರ ದೃಷ್ಟಿಯೂ ಇಲ್ಲ, ಯಾರ ಜೊತೆಗೂ ಇಲ್ಲ. ಸಾರಿ, ಪಂಚಮ ಸ್ಥಾನಾಧಿಪತಿ ಮೇಲೆ ಶನಿಯ ದೃಷ್ಟಿ ಇದೆ ನೋಡಿ. ಸಾರಿ, ಶನಿ ವಕ್ರಿಯಾಗಿದ್ದಾನೆ? ಇಲ್ಲ. ಶನಿಯ ದೃಷ್ಟಿ ಕೂಡ ಪಂಚಮ ಸ್ಥಾನಾಧಿಪತಿ ಮೇಲೆ ಇಲ್ಲ. ವಕ್ರಿಯಾಗಿದ್ದರೆ ಹಿಂದಿನಿಂದ ಆಂಟಿ ಕ್ಲಾಕ್ ವೈಸ್ ನಾವು 3 ನೋಡ್ಬೋದು, ಬಟ್ ಶನಿ ಏನು ವಕ್ರಿ ಇಲ್ಲ. ಸೊ ಹಾಗಾಗಿ ದೃಷ್ಟಿ ಕೂಡ ಯಾರ್ದೂ ಇಲ್ಲ. ಮಿತ್ರಕ್ಷೇತ್ರವ ಸ್ವಕ್ಷೇತ್ರವ ಅಂತಂದರೆ ಶತ್ರುಕ್ಷೇತ್ರ. ಯಾಕೆಂದರೆ ಬುಧನ ಮನೆಗಿದ್ದಾನೆ ಕುಜ, ಬುಧ ಕುಜನಿಗೆ ಶತ್ರು. ಹಾಗಾಗಿ ನಿಮಗೆ ಮೈನಸ್ ಎಂಬುದು ತುಂಬ ನೆಗ್ಲಿಜಿಬಲ್. ಶತ್ರುಕ್ಷೇತ್ರ ತುಂಬ ನೆಗ್ಲಿಜಿಬಲ್ ಅಷ್ಟೇ. ಬಟ್ ಕೇಂದ್ರ ಸ್ಥಾನದಲ್ಲಿದ್ದಾನೆ, ಪಂಚಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ, ಒಳ್ಳೆಯದೇ. ಹಾಗಾಗಿ ಪುಣ್ಯ ಇದೆಯಾ ಅಂದರೆ ಪುಣ್ಯ ಇದೆ, ಪುಣ್ಯ ಅನುಕೂಲ ಇದೆ. ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ. ಸೊ ಇಲ್ಲಿ ನೋಡಿ, ಆರೋಗ್ಯ, ಶರೀರ ಆರೋಗ್ಯ ನೋಡಿದರೆ ಪಂಚಮ ಸ್ಥಾನ ನೋಡಿದ್ರೆ ಒಂದು ಪ್ಲಸ್ಸು ಒಂದು ಮೈನಸ್ ಅಷ್ಟೇ. ಒಂದು ಅದು ಕೂಡ ಅಷ್ಟಮಾಧಿಪತಿ ಆದ ಕಾರಣ ಲಾಸ್ ಆಗ್ತಾ ಇದೆ, ಬಟ್ ಸಂತಾನ ಆಗ್ತದೆ. ಈ ಹುಡುಗಿ ಜಾತಕ ನೋಡಿದ್ರೆ ಓವರಾಲ್ ತುಂಬ ನೆಗೆಟಿವ್ ಏನಿಲ್ಲ. ಪಂಚಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಪುಣ್ಯ ತುಂಬ ಚೆನ್ನಾಗಿದೆ. ಆದರೆ ಮಿಸ್ಕ್ಯಾರೇಜ್ ಆದ್ದರಿಂದ ಆಲ್ಮೋಸ್ಟ್ 10 ವರ್ಷದ ನಂತರ ಈ ಮಗುವಿಗೆ ಸಂತಾನ, ಈ ಮಹಿಳೆಗೆ ಸಂತಾನ ಆಗಿದೆ. 10 ವರ್ಷದ ನಂತರ 3 ಮಿಸ್ಕ್ಯಾರೇಜ್ಗಳಾಯಿತು. ಒಂದು ಮಿಸ್ಕ್ಯಾರೇಜ್ ಆಯಿತು, 2ನೇ ಸಲ ಚೆನ್ನಾಗಿದೆ ಅಂತಂದರೆ ಹಾರ್ಟ್ ಬೀಟ್ ಸರಿ ಇಲ್ಲ ಅಂತ ಒಂದು ಸಲ ತೆಗೆದುಬಿಟ್ರು, ಮತ್ತೆ ಇನ್ನೊಂದು ಸಲ ಮಿಸ್ಕ್ಯಾರೇಜ್ ಆಯಿತು.
ಆಲ್ಮೋಸ್ಟ್ 10 ಇಯರ್ಸ್ ಆದಮೇಲೆ ಸಂತಾನ ಆಯಿತು. ಸೊ 10 ಇಯರ್ಸ್ ಅಂತ ಕ್ರೈಟೀರಿಯಾ ಇಲ್ಲಿ ಬೇಕಾಗಿಲ್ಲ, ಯಾಕೆಂದರೆ ನಾವೇನಿನ್ನ ವಿಂಶೋತ್ತರಿ ದಶೆಗೆ ಹೋಗಿಲ್ಲ. ಆದರೆ ಒಂದು ಜನರಲ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೆ. ಸೊ ಮಿಸ್ಕ್ಯಾರೇಜ್ ಆಗಿದೆ, ಡಿಲೇಗೆ ಇನ್ನೊಂದು ಕಾರಣ ಏನು ಅಂತ ಹೇಳ್ಬೋದು. ಅವಾಗ ರಾಹುಕೇತುಗಳ ಮಧ್ಯನೇ ಎಲ್ಲ ಗ್ರಹಗಳು ಇದೆ, ಆ ಕಡೆನೇ ಇದೆ ನೋಡಿ. ಸೊ ಹಾಗಾಗಿ ಕಾಲಸರ್ಪದೋಷ ಇದೆ. ಸೊ ಇದು ಈ ಮಹಿಳೆಯ ಜಾತಕದಲ್ಲಿ ನಾವು ನೋಡುವಂಥ ವಿಚಾರ. ಸೊ ಈ ಮಹಿಳೆಯ ಗಂಡನ ಜಾತಕವನ್ನು ಕೂಡ ನಾವು ಹಾಕೋಣ. ಸೊ ಹೇಗಿದೆ ಅಂತ ಅಂಬೋದು ಅಬ್ಸರ್ವ್ ಮಾಡೋಣ. 28 ಇಂಟು ಒಂದು ನಿಮಿಷ, ಸೊ ಇದು ಅವರ ಗಂಡನ ಜಾತಕ. ಇದನ್ನು ನಾವು ಅಬ್ಸರ್ವ್ ಮಾಡೋಣ. ಇದು ತುಲಾ ಲಗ್ನ ಆಗಿದೆ. ಸೊ ಪಂಚಮ ಸ್ಥಾನ ಬಂದು ಕುಂಭರಾಶಿ ಆಗ್ತದೆ. ಪಂಚಮ ಸ್ಥಾನದಲ್ಲಿ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಪಂಚಮ ಸ್ಥಾನವನ್ನು ಯಾರಾದರೂ ನೋಡ್ತಾ ಇದ್ದಾರಾ? ಶುಕ್ರ ಮತ್ತು ಕುಜ ನೋಡ್ತಾ ಇದ್ದಾರೆ. ಸೊ ಎರಡೂ ಕೂಡ ಪಾಪಗ್ರಹಗಳು, ಶುಕ್ರ ಮತ್ತು ಕುಜ ನೋಡ್ತಾ ಇದ್ದಾರೆ. ಸೊ ಇನ್ನೊಂದು ಗ್ರಹ ಶನಿ ದಶಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಆದರೆ ಶನಿ ತನ್ನ ಮನೆಯನ್ನು ತಾನು ನೋಡ್ಕೊಳ್ತಾ ಇದ್ದಾನೆ. ಸೊ ತನ್ನ ಮನೆಯನ್ನು ತಾನು ನೋಡಿಕೊಳ್ಳೋದು ಶುಭಗ್ರಹ ನೋಡಿದಷ್ಟು ಸಮಾನ. ಸೊ ವೃದ್ಧಿ ಆಗ್ತದೆ. ಜಾತಕದಲ್ಲಿ ಯಾವುದೇ ಒಂದು ಗ್ರಹ ಅವನ ಮನೆಯನ್ನು ಅವನೇ ನೋಡಿದರೆ ಅದು ವೃದ್ಧಿ ಆಗ್ತದೆ. ಸೊ ಹಾಗಾಗಿ ಇದು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪಂಚಮ ಸ್ಥಾನ ನೋಡಿದರೆ ಒಂದು 2 ಪಾಪಗ್ರಹಗಳ ಸಂಬಂಧ ಬಿಟ್ಟರೆ, ಬಟ್ ಓವರ್ ಆಲ್ ಓಕೆ. ಸೊ 3 ನಾವು ಒಂದು ಮಾಡಿದರೆ, ವಿಶ್ಲೇಷಣೆ ಮಾಡಿದರೆ 2 ಮೈನಸ್ಸು 1 ಪ್ಲಸ್. ಸೊ ಸಂತಾನ ಪಡೀಲಿಕ್ಕೆ ಬೇಕಾದಂಥ ಆರೋಗ್ಯ, ವೀರ್ಯ ಶಕ್ತಿ, ಶರೀರದ ಇದೆಲ್ಲ ಟೆಂಪರಮೆಂಟ್ ಇದೆಲ್ಲ ಕೂಡ ಸೇರಿದರೆ ಸ್ವಲ್ಪ ನೆಗೆಟಿವ್ ಇದೆ. ಸೊ ಹಾಗಾಗಿ ಈ ಒಂದು ಗಂಡನ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನು ಫ್ಲಕ್ಚುವೇಷನ್ಸ್ ಇರ್ಬೋದು. ಯಾಕೆಂದರೆ ಮಗುಗೆ ಅನಾರೋಗ್ಯ ಆಗಿದೆ, ತೊಂದರೆ ಆಗಿದೆ ಅಂತಂದರೆ ಬರೀ ಮಹಿಳೆ ಮಾತ್ರ ತೊಂದರೆ ಅಲ್ಲ, ಪುರುಷ ಕೂಡ ತೊಂದರೆನೇ ಆಗ್ತದೆ ಸಂತಾನ ವಿಚಾರದಲ್ಲಿ ಮಾತ್ರ. ಸೊ ಹಾಗಾಗಿ ಈ ಹುಡುಗನ ಜಾತಕ ನೋಡಿದ್ರೆ ತೊಂದರೆ ಅಂತ ಕಾಣ್ತಾ ಇದೆ. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ವಿಚಾರ ನೋಡೋಣ. ಮಗುವಿಗೆ ಒಂದು ವೇಳೆ ಮಗು ಹುಟ್ಟಿದರೆ ಇವರ ಮಗುಗೆ ಅಟ್ಯಾಚ್ಮೆಂಟ್ ಹೇಗಿರುತ್ತೆ? ಗುರು. ಸೊ ಗುರು ಎಲ್ಲಿದ್ದಾನೆ? ಸ್ವಕ್ಷೇತ್ರದಲ್ಲಿದ್ದಾನೆ, 1 ಪ್ಲಸ್. ಅದು ಕೇಂದ್ರ ಆಗಿದೆಯಾ, ಕೋಣ ಆಗಿದೆಯಾ? ತೃತೀಯ ಸ್ಥಾನ ಆಗಿದೆ, ತಟಸ್ಥ ಸ್ಥಾನ ಟಿ ಅಂತ ಹಾಕಿದ್ದೇನೆ. ಸಂಯೋಗ, ಯಾರ ಜೊತೆಗಿದ್ದಾನೆ, ಯಾರ ಜೊತೆಗಿಲ್ಲ. ದೃಷ್ಟಿ, ಯಾರಾದರೂ ನೋಡ್ತಾ ಇದ್ದಾರಾ ಅಂತಂದರೆ ಶುಭಗ್ರಹ ಆದಂಥ ಶುಕ್ರ ನೋಡ್ತಾ ಇದ್ದಾನೆ, ಅದು ಪ್ಲಸ್. ಇನ್ನು ಅದು ಮಿತ್ರ ಕ್ಷೇತ್ರವಾಗಿದೆಯಾ ಅಂದರೆ ಸ್ವಕ್ಷೇತ್ರದಲ್ಲೇ ಇದ್ದಾನೆ, ಇನ್ನು ಅದು ನೆಗೆಟಿವ್ ಎಂಬ ಫ್ಯಾಕ್ಟ್ರೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಪ್ಲಸ್ಗಳೇ ಬಂದಿದೆ. ಇವರಿಗೆ ಸಂತಾನ ಏನಾದರೂ ಆದರೆ ತಂದೆ ಅಂದರೆ ತುಂಬ ಜಾಸ್ತಿ ಇಷ್ಟ ಇರುತ್ತೆ, ತಾಯಿ ಇಲ್ಲಾದರೂ ಒಂದು ನೆಗೆಟಿವ್ ಇರುತ್ತೆ. ತಂದೆಯಲ್ಲಿ ತುಂಬ ಚೆನ್ನಾಗಿದೆ. ತಾಯಿ ಜಾತಕದಲ್ಲಿ 2 ಮೈನಸ್ಸು 2 ಪ್ಲಸ್ಸು ಇತ್ತು, 3 ಮೈನಸ್ಸು 3 ಪ್ಲಸ್. ಬಟ್ ತಂದೆ ಜಾತಕ ತುಂಬ ಚೆನ್ನಾಗಿದೆ. ಅದಕ್ಕೆ ಒಂದು ವೇಳೆ ಮಗು ಹುಟ್ಟಿದರೆ ತಂದೆಗೆ ತುಂಬ ಅಟ್ಯಾಚ್ಡ್ ಆಗಿರ್ತಾನೆ. ನೆಕ್ಸ್ಟ್ ಆಧಿಪತ್ಯ ಬಲವನ್ನು ನೋಡೋಣ. ಸೊ ಪಂಚಮಾಧಿಪತಿ ಯಾರಾಗ್ತಾರೆ? ಶನಿ ಆಗ್ತಾನೆ. ಸೊ ಪಂಚಮಾಧಿಪತಿಯಾದಂಥ ಶನಿ ಎಲ್ಲಿದ್ದಾನೆ? ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ, ನೀಚ ಸ್ಥಾನಕ್ಕೆ ಹತ್ತಿರ ಇದ್ದಾನೆ. ಯಾಕೆಂದರೆ ಮೇಷರಾಶಿ ಶನಿಗೆ ನೀಚ ಸ್ಥಾನ. ನೀಚ ಇಲ್ಲದ್ರೂ ಕೂಡ ನೀಚ ಬಲ ಅಂತ ಹೇಳ್ತೇವೆ. ನೀಚ ಬಲ ಅಂದರೆ ನೀಚ ಸ್ಥಾನಕ್ಕೆ ಹತ್ತಿರ ಇದ್ದರೂ ಕೂಡ ಒಂದು 10% ಬಲನೇ ಇರುತ್ತೆ. ಸೊ ಆದರೂ ನೀಚ ಸ್ಥಾನ ಇಲ್ಲ ಅಂತಲೇ ಕನ್ಸಿಡರ್ ಮಾಡಿಕೊಳ್ಳೋಣ. ಸೊ ನೆಕ್ಸ್ಟ್ ಕೇಂದ್ರ ಕೋಣ ಸ್ಥಾನದಲ್ಲಿದ್ದಾನೆ ಅಂದರೆ ದುಷ್ಟ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನದಲ್ಲಿದ್ದಾನಲ್ವ, ಅಷ್ಟಮಕ್ಕೆ ಸಂಬಂಧ ಬರಬಾರದು, ಅಷ್ಟಮ ಸ್ಥಾನಕ್ಕೆ ಸಂಬಂಧ ಬಂದಿದೆ. ಹಾಗಾಗಿ ಹಿಂದಿನ ಅಧಿಪತಿ ಅಲ್ವಾ, ಅಧಿಪತಿ ಏನು ಸೂಚನೆ ಮಾಡ್ತಾನೆ? ಹಿಂದಿನ ಜನ್ಮದ ಪುಣ್ಯವನ್ನು ಸೂಚನೆ ಮಾಡ್ತಾನೆ. ಸೊ ಪುಣ್ಯ ಅಷ್ಟಮ ಸಂಬಂಧ ಬಂದಿದೆ ಅಂತಂದರೆ ಕ್ವಾಲಿಟಿ ಆಫ್ ಪುಣ್ಯ ಇಲ್ಲ. ಸಂತಾನ ಆಗಲಿಕ್ಕೆ ಬೇಕಾದಂಥ ಕ್ವಾಲಿಟಿ ಆಫ್ ಪುಣ್ಯ ತುಂಬ ಕಡಿಮೆ ಇವೆ. ಹಾಗಾಗಿ ಅಧಿಪತಿ ವೀಕ್ ಆಗಿದ್ದಾನೆ. ನೆಕ್ಸ್ಟ್ ಯಾರ ಜೊತೆಗಿದ್ದಾನೆ? ಯಾರ ಜೊತೆನೂ ಇಲ್ಲ. ಯಾರ್ದಾದ್ರೂ ದೃಷ್ಟಿ ಇದೆಯಾ? ಅಟ್ಲೀಸ್ಟ್ ಶುಭಗ್ರಹ ದೃಷ್ಟಿ ಏನಾದರೂ ಇದೆಯಾ? ಇಲ್ಲ.
ಯಾರ ಮನೆಗಿದ್ದಾನೆ? ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಅದೊಂದೇ ಪಾಸಿಟಿವ್. ಶುಕ್ರನ ಮನೆಯಲ್ಲಿದ್ದಾನೆ. ಆ ಮಿತ್ರ ಕ್ಷೇತ್ರದಲ್ಲಿದ್ದಾನೆ ಅಂತ ಅಂಬೋದು ಕೂಡ ನಾವು ಹೇಗೆ ಡೀಪ ಹೋಗೋ ಕಾಲಕ್ಕೆ ಎವ್ಯಾಲ್ಯುವೇಟ್ ಹೇಗೆ ಮಾಡ್ತೀವಿ ಅಂತಂದರೆ ಸಹಜ ಮೈತ್ರಿ, ತಾತ್ಕಾಲಿಕ ಮೈತ್ರಿ, ಪಂಚದ ಮೈತ್ರಿ ನೋಡ್ಕೊಳ್ಬೇಕು. ಬಟ್ ಇದು ದೊಡ್ಡ ಚೈನ್ ಆಗ್ತದೆ. ನಾನು ಸಂಕ್ಷಿಪ್ತವಾಗಿ ಸಹಜ ಮೈತ್ರಿಯನ್ನೇ ನೋಡ್ತಾ ಇದ್ದೇನೆ. ಸೊ ಓವರಾಲ್ ನೋಡಿದ್ರೆ ಆಧಿಪತ್ಯ ಬಲ ನೆಗೆಟಿವ್ ಜಾಸ್ತಿ ಇದೆ. ಸೊ ಅಷ್ಟಮದಲ್ಲಿದ್ದಾನೆ, ಪಂಚಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಹಿಂದಿನ ಜನ್ಮದ ಪುಣ್ಯ ಕಡಿಮೆ ಇದೆ. ಸೊ ಹಾಗಾಗಿ ವಿಯೋಗ, ಹಾಗಾಗಿ ಆ ತಾಯಿ ಮಹಿಳೆಗೆ ಮಿಸ್ಕ್ಯಾರೇಜ್ ಆಗಿರೋದೆಲ್ಲ ಕೂಡ ಇಂಡೈರೆಕ್ಟ್ಲಿ ಇದು ರೆಸ್ಪಾನ್ಸಿಬಲ್ ಆಗ್ತದೆ. ಅಲ್ಲಿ ಆರೋಗ್ಯ ರೆಸ್ಪಾನ್ಸಿಬಲ್ ತೋರಿಸ್ತು, ಇಲ್ಲಿ ಪುಣ್ಯ ಕಡಿಮೆ ಇದೆ. ಸೊ ಅವ್ರಿಗೆ ಚೆನ್ನಾಗಿಲ್ಲದೆ ಇವ್ರಿಗೆ ಚೆನ್ನಾಗಿರ್ಬೇಕಲ್ಲ ಅಂತಂಬ ಕಾನ್ಸೆಪ್ಟ್ ಬಂದಾಗ ಇವರಿಗೂ ಕೂಡ ಯೋಗ ಸರಿ ಇಲ್ಲ. ಇಲ್ಲಿ ನಮ್ಮ ಲೌಕಿಕ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಆಗ್ತದೆ. ಸೊ ಒಂದೊಂದ್ಸಲ ಏನಾಗ್ತದೆ, ಆ ಮಹಿಳೆಯ ಜಾತಕದಲ್ಲಿ ತುಂಬ ಚೆನ್ನಾಗಿರುತ್ತೆ, ಪುರುಷನ ಜಾತಕದಲ್ಲಿ ಚೆನ್ನಾಗಿರಲ್ಲ. ಆವಾಗ ಏನು ಮಾಡಬೇಕು? ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ಆದರೆ ಶಾಸ್ತ್ರ ಹೇಳುವ ಇಂಟರ್ಪ್ರಿಟೇಷನ್ ಅಂತಂದರೆ ಮಹಿಳೆಯ ಜಾತಕ ವೀಕ್ ಆಗಿದ್ದು ಸಂತಾನ ಆಗೋದಿಲ್ಲ ಅಂತಂದಾಗ ಪುರುಷ ಜಾತಕ ಸ್ಟ್ರಾಂಗ್ ಇದ್ದರೆ ಎರಡನೇ ಮದುವೆ ಮಾಡ್ಕೊಳ್ಬೋದು ಸಂತಾನಕ್ಕೋಸ್ಕರ. ಬಟ್ ಇವತ್ತು ಆ ಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎರಡನೇದು, ಮಹಿಳೆಯ ಜಾತಕ ಚೆನ್ನಾಗಿದ್ದು ಪುರುಷನ ಜಾತಕ ವೀಕ್ ಆಗಿದ್ರೆ ಆವಾಗ ಏನು ಮಾಡಬೇಕು? ಆವಾಗ ಹೇಳ್ತಾರೆ ದತ್ತತ್ ಸ್ವೀಕಾರ ತಗೋಬೇಕು ಅಂತ ಹೇಳ್ತಾರೆ. ದತ್ತತ್ ತಗೊಳ್ಳೇಬೇಕು. ಸೊ ಬೇರೆ ಇನ್ನು, ಯಾಕಂದರೆ ಸ್ತ್ರೀಯರಿಗೆ ದ್ವಿತೀಯ ವಿವಾಹವನ್ನು ಎಲ್ಲಿ ಶಾಸ್ತ್ರ ರೆಕಮೆಂಡ್ ಮಾಡಿಲ್ಲ. ಇವತ್ತಿನ ದಿನ ಅದು ತೊಂದರೆ ಇಲ್ಲ, ಯಾಕಂದರೆ ಡಿವೋರ್ಸ್ ತೊಗೊಂಡು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಶಾಸ್ತ್ರ ಸಮ್ಮತ ಅಲ್ಲದ ಕಾರಣ ನಾವು ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದು ಬೇಡ. ಸೊ ಇಲ್ಲಿ ಪುರುಷನ ಜಾತಕದಲ್ಲಿ ಕೂಡ ಪಂಚಮಾಧಿಪತಿ ಚೆನ್ನಾಗಿಲ್ಲ, ಪುಣ್ಯ ಕಡಿಮೆ ಇದೆ. ಸೊ ಪುಣ್ಯ ಕಡಿಮೆ ಇದ್ದರೆ ಏನು ಮಾಡ್ಬೋದು? ಸೊ ರೆಮಿಡಿ ಅಂತ ಅಂಬ ಪಾರ್ಟ್ ಪ್ಲೇ ಆಗುತ್ತೆ. ಸೊ ರೆಮಿಡಿ ಅಂತ ಬಂದಾಗ ಫಸ್ಟು ಯಾರಿಗಾದರೂ ಈ 3 ಕಾನ್ಸೆಪ್ಟ್ಸಲ್ಲಿ ಸ್ಥಾನ, ಕಾರಕ, ಆಧಿಪತ್ಯ ಬಲ, ಈ 3 ಕಾನ್ಸೆಪ್ಟಲ್ಲಿ ಸ್ಥಾನ ಬಲ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಆರೋಗ್ಯ ಸರಿ ಇರಲ್ಲ. ಕಾರಕ ಬಲ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಅಟ್ಯಾಚ್ಮೆಂಟ್ ಕಡಿಮೆ ಇರುತ್ತೆ. ಆಧಿಪತ್ಯ ಬಲ ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ಪುಣ್ಯ ಕಡಿಮೆ, ಮಕ್ಕಳಾಗಲಿಕ್ಕೆ ಅವಕಾಶಗಳು ಕಡಿಮೆ ಅಂತ ಹೇಳ್ತೇವೆ. ಈಗ ಪುರುಷನ ಜಾತಕದಲ್ಲಿ ಪಂಚಮ ಸ್ಥಾನ ಏನು ಸೂಚನೆ ಮಾಡ್ತದೆ ಅಂತಂದರೆ, ಮಗು ಹುಟ್ಟಿ ಬೆಳಿಬೇಕಾದ್ರೆ ಫಸ್ಟು ತಾಯಿ, ಅದಕ್ಕೆ ಶರೀರ, ರಕ್ತ, ಮಾಂಸಗಳು, ಬೋನ್ಸು, ತಲೆಗಿಲೆ ಎಲ್ಲ ಆರ್ಗಾನ್ಸು, ಅದಕ್ಕೆ ಸಪೋರ್ಟ್ ಮಾಡೋದು ತಾಯಿ. ಮತ್ತು ಆ ಮಗುವಿಗೆ ಮನಸ್ಸು, ಬುದ್ಧಿ, ಆ್ಯಟಿಟ್ಯೂಡು, ಲೈಫ್ ಸ್ಟೈಲು ಅದೆಲ್ಲ ಕೂಡ ತಂದೆ ಜಾತಕದ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳ್ತಾರೆ. ತಂದೆಯ ಆತ್ಮನೇ ಪುತ್ರ ಅಂತ ಹೇಳ್ತಾರೆ, ತಂದೆಯ ಪ್ರತಿಬಿಂಬ. ಸೊ ಹಾಗಾಗಿ ಯಾಕಂದರೆ ನಿಮಗೆ ಕೂಡ ನೋಡಿ, ವಂಶ ಬೆಳೆಯೋದು ತಂದೆಯಿಂದನೇ. ಯಾಕೆ ತಂದೆಯಿಂದ ಅಂತಂದರೆ ಅವನಿಗೆ ಆ್ಯಟಿಟ್ಯೂಡ್ ಆಗಲಿ, ಮನೋಪ್ರವೃತ್ತಿ ಆಗಲಿ, ಈ ಸೆಳೆತೆಲ್ಲ ತಂದೆದೆ. ಅದು ಹೆಣ್ಣು ಮಗಾಗಲಿ ಗಂಡು ಮಗಾಗಲಿ ಮತ್ತು ಡಿಫ್ರೆನ್ಸ್ ಏನಿಲ್ಲ. ಮನಸ್ಸು ಹೇಗಿರಬೇಕು ಇದೆಲ್ಲ ಕೂಡ ತಂದೆ ಎಷ್ಟು ಪುಣ್ಯ ಮಾಡಿಕೊಂಡಿದ್ದಾನೆ ಅದರ ಬೇಸ್ ಮೇಲೆ ಆಗ್ತದೆ. ತಂದೆ ಅಂದರೆ ಆ್ಯಸ್ ಇಟ್ ಈಸ್ ಹಾಗೆ ಆಗೋಲ್ಲ. ಸೊ ಅದನ್ನು ಇವ್ರಿಗೆ ಈ ಮಗುಗೆ ಮನಸ್ಸು ಹೇಗಿರಬೇಕು, ಬುದ್ಧಿ ಹೇಗಿರಬೇಕು, ಜೀವ ಯಾವ ಥರ ಬಂದು ಇಲ್ಲಿ ಸೇರಿಕೊಳ್ಳಬೇಕು ಅಂತಂಬೋದು ತಂದೆ ಪ್ರಧಾನವಾಗಿ ಕನ್ಸಿಡರ್ ಮಾಡ್ತಾರೆ. ತಂದೆ ಜಾತಕ ತುಂಬ ಚೆನ್ನಾಗಿತ್ತಂದರೆ ಅವರಿಗೆ ಹುಟ್ಟೋ ಮಗುಗೆ ಆ್ಯಟಿಟ್ಯೂಡ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ತಾಯಿ ಆರೋಗ್ಯ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಮಗು ಆರೋಗ್ಯ ಚೆನ್ನಾಗಿದೆ. ಇದು ತಂಬರು ಎಲ್ಲರಿಗೂ ಗೊತ್ತಿದೆ. ಸೊ ತಾಯಿ ಆರೋಗ್ಯವಾಗಿದೆ, ಮಗು ಆರೋಗ್ಯವಾಗಿರುತ್ತೆ. ಇದೆಲ್ಲರೂ ಹೇಳೋ ವಿಷಯ, ಅದೇ ದೊಡ್ಡ ವಿಷಯ ಅಲ್ಲ. ಬಟ್ ಇಲ್ಲೇನಂತ ತಂದೆ ಆ್ಯಟಿಟ್ಯೂಡು, ಮಾನಸಿಕವಾದಂಥ ಸ್ಥಿತಿ, ಬುದ್ಧಿವಂತಿಕೆ ಇದು ಹೇಗಿರುತ್ತೋ ಮಗಗೆ ಹಾಗೆ ಅದರ ಬೇಸ್ ಮೇಲೆ ಮಗು ಹುಟ್ಟುತ್ತೆ. ಅದಕ್ಕೆ ಸಮಾನವಾದಂಥ ಸೋಲನ್ನೇ ಭಗವಂತ ಅಲ್ಲಿ ಹುಟ್ಟಿಸ್ತಾನೆ, ಜಾಯಿನ್ ಮಾಡಿಸ್ತಾನೆ. ಒಂದು ತಂದೆಗೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಜೀವ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಭಗವಂತ ಕನ್ಸಿಡರ್ ಮಾಡೋದು ಹೀಗೆ: ತಂದೆ ಪ್ರಕಾರ ಮೈಂಡ್ಸೆಟ್ಟು, ಬುದ್ಧಿ, ಹವ್ಯಾಸಗಳು, ತಾಯಿ ಪ್ರಕಾರ ಆರೋಗ್ಯ, ಈ ಇಬ್ಬರದು ಆಗುತ್ತೆ. ಅದಕ್ಕೆ ಪಂಚಮ ಸ್ಥಾನವನ್ನು ನೋಡೋ ಕಾಲಕ್ಕೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಪಂಚಮ ಸ್ಥಾನ ಮಗುವಿಗೆ ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಇದೆಲ್ಲ ಇದೆ ಅಂತ ಅರ್ಥ. ನೆಗೆಟಿವ್ ಫ್ಯಾಕ್ಟರ್ ತುಂಬ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಇವತ್ತಿನ ಆಟಿಸಮ್, OCD, ಪೆಕ್ಯುಲರ್ ಬಿಹೇವ್ ಮಾಡೋದು ಇದೆಲ್ಲ ಇರುತ್ತೆ. ಒಂದೊಂದ್ಸಲ ರೂಡ್ ಬಿಹೇವಿಯರ್ ಮಾಡ್ತದೆ. ಈಗಿನ ಕಾಲ ಮಕ್ಕಳು ಅಯ್ಯೋ ನನ್ನ ಮಗ ಹೇಳಿದ ಮಾತೆ ಕೇಳೋದಿಲ್ಲರಿ, ಈಗಿನ ಜನ್ರೇಷನೇ ಇಷ್ಟೇ. ಯಾಕೆಂದರೆ ನಮ್ಮ ತಂದೆಗಳ ಲೈಫ್ ಸ್ಟೈಲ್ ಹೆಂಗಿದೆ ನಾವು ನೋಡ್ಕೋಬೋದು. ಫಾಸ್ಟ್ ಲೈಫ್ ಸ್ಟೈಲ್, ತಂದೆ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದರ ಪ್ರಕಾರನೇ
ಮಗ ಹುಡ್ತಾನೆ. ತಂದೆ ತುಂಬ ಇಂಡಿಪೆಂಡೆಂಟ್ ಆಯ್ತು ಅಂದ್ಕೊಳ್ಳಿ, ಮಗ ಇನ್ನೂ ಇಂಡಿಪೆಂಡೆಂಟ್ ಆಗಿರ್ತಾರೆ. ನಮಗೆ ಅಂತ ಇರ್ತಾರೆ ಹಿಂದಿಯಲ್ಲಿ, ಬಾಪ್ ಏಕ್ ನಂಬರ್ ಬೇಟಾ 10 ನಂಬರ್ ಅಂತ. ಜಸ್ಟ್ ಕಾಮಿಡಿಗೋಸ್ಕರ ಅಷ್ಟೇ. ಸೊ ಈ ಥರ ತಂದೆ ಹೇಗಿರ್ತಾನೆ ಅವನ ಆ್ಯಟಿಟ್ಯೂಡ್ ಹಾಗೆ ಕಾಪಿ ಆಗುತ್ತೆ. ಇನ್ ದಿ ಸೆನ್ಸ್ ಅದನ್ನು ಬೇಸ್ ಮಾಡ್ಕೊಂಡು ಈ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಕಾಪಿ ಆಗುತ್ತೆ ಅಂತ ಹೇಳಲ್ಲ. ತಂದೆ ಆ್ಯಟಿಟ್ಯೂಡು, ಮಾನಸಿಕವಾದ ಸ್ಥಿತಿ ಅವನದೆಲ್ಲ ಹೇಗೆ ಇದೆಯೋ, ಇಫ್ ಇಟ್ ಈಸ್ ಪಾಸಿಟಿವ್ ಇರುವಂಥ ಸೋಲ್ ಎಂಟರ್ ಆಗ್ತದೆ. ಇಫ್ ಇಟ್ ಈಸ್ ನೆಗೆಟಿವ್ ಇರುವಂಥ ಸೋಲ್ ಎಂಟರ್ ಆಗ್ತದೆ. ಯಾಕೆಂತಂದರೆ ಕೆಲವೊಮ್ಮೆ ಹೆಚ್ಚು ಪಾಪ ಮಾಡಿಕೊಂಡ್ರೆ ಶತ್ರು ಮನೆಗೆ ಹುಡ್ತಾನೆ. ಮಗನ ರೂಪದಲ್ಲಿ ಶತ್ರು ಇರ್ತಾರೆ, ತಂದೆಗೆ ಡೆಡ್ ಆಪೋಸಿಟ್ ಇರ್ತಾರೆ. ಪೇಪರ್ ನಾವು ನೋಡ್ತಾ ಇಲ್ವಾ, ತಂದೆಯನ್ನು ಕೊಲೆ ಮಾಡಿದಂಥ ಮಗ, ತಂದೆಯನ್ನು ಹೊರಗೆ ಹಾಕಿದಂಥ ಮಗ, ಪೇಪರಲ್ಲಿ ನಾವು ನೋಡ್ತಾ ಇಲ್ವಾ. ಅದಕ್ಕೆ ತಕ್ಕಂತೆ ಭಗವಂತ ಆ ಫ್ಯಾಮಿಲಿಯಲ್ಲಿ ಒಂದು ಸೌಲನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ಇದು ಸೃಷ್ಟಿ ರಹಸ್ಯ. ಆದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದೇನಂತಂದರೆ, ತಂದೆ ಜಾತಕ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಆ ಮಗುವಿಗೆ ಮನಸ್ಸು ಇದೆಲ್ಲ ಚೆನ್ನಾಗಿರಬೇಕು ಅಂದರೆ ಅದು ಬೇಕು. ಹುಟ್ಟೋ ಕಾಲಕ್ಕೆ ಮಗು ಇದ್ದರೆ ಸಾಕು ಅನಿಸುತ್ತೆ, ಹುಟ್ಟಿದ ಮೇಲೆ ಆರೋಗ್ಯ ಬೇಕು ಅಂತ ಅನಿಸುತ್ತೆ, ಮತ್ತು ಉದ್ಧಾರ ಆಗಬೇಕು ಅಂತ ಅನಿಸುತ್ತೆ, ಆಮೇಲೆ ನಮ್ಮನ್ನು ನೋಡಬೇಕು ಅಂತ ಅನಿಸುತ್ತೆ. ಇದು ಮನುಷ್ಯರ ಇನ್ಸ್ಟಿಂಕ್ಟ್ ಡಿಸೈರ್. ಇಲ್ಲಿ ನೋಡಿ, ಪಂಚಮ ಸ್ಥಾನ ಚೆನ್ನಾಗಿದೆ. ಸೊ ಹಾಗಾಗಿ 2 ಮೈನಸ್ಸು 1 ಪ್ಲಸ್ ಆದರೂ ಕೂಡ ಪರವಾಗಿಲ್ಲ, ಒಂದು ಪ್ಲಸ್ ಅಂತೂ ಇದೆಲ್ಲ. ನೆಕ್ಸ್ಟ್, ಕಾರಕ ಬಲ ಚೆನ್ನಾಗಿದೆ, ಹಾಗಾಗಿ ಅಟ್ಯಾಚ್ಮೆಂಟ್ ಚೆನ್ನಾಗಿರುತ್ತೆ. ಆಧಿಪತ್ಯ ಬಲ ನೆಗೆಟಿವ್ ಆಗಿದೆ, 75% ವೀಕ್ ಇದೆ, 25% ಸ್ಟ್ರಾಂಗ್ ಇದೆ. ಮಿತ್ರಕ್ಷೇತ್ರ ಅಂತ ಒಂದು ಪಾಸಿಟಿವ್ ಕಾನ್ಸೆಪ್ಟ್ ಬಿಟ್ಟರೆ ಇನ್ನೇನಿಲ್ಲ. ಹಾಗಾಗಿ ಸಂತಾನ ಡಿಲೇ ಆಗಲಿಕ್ಕೆ ಕಾರಣ ಆಗಿದೆ. 10 ವರ್ಷದ ನಂತರ ಸಂತಾನ ಆಗಿದೆ. ಸೊ ಯಾಕಾಯಿತು 10 ವರ್ಷದ ನಂತರ ಅಂತಂದರೆ, ಈ 10 ವರ್ಷದಲ್ಲಿ ಅವ್ರು ಏನು ಮಾಡ್ತಾರೆ, ಯಾರು ಏನು ಹೇಳಿದ್ರು ಪೂಜಾ ಪುರಸ್ಕಾರ ಎಲ್ಲ ಮಾಡ್ತಾರಲ್ವ. ಅದು ಮಾಡೋದ್ರಿಂದ ಕೆಲವಿನ ಪುಣ್ಯ ಜನ್ರೇಟ್ ಆಗುತ್ತಲ್ವ. ಕರ್ತವ್ಯ ಕರ್ಮಗಳು ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಂತಂದರೆ, ಆ ಪುಣ್ಯ ಇದೇ ಜನ್ಮದಲ್ಲಿ ಸಟ್ಟನ್ ಪೋರ್ಷನ್ ಬಳಸಿಕೊಳ್ಳೋ ಅವಶ್ಯಕತೆ ಇದೆ. ಕರ್ಮ ಸ್ವಾತಂತ್ರ್ಯ ಅಂತ ಅಂಬೋದು ಬರುತ್ತೆ. ಕರ್ಮ ಸ್ವಾತಂತ್ರ್ಯ ಏನು ಹೇಳ್ತಂದರೆ, ನೀವು ಬೇಕಾದ್ರೆ ಪುಣ್ಯವನ್ನು ಈ ಜನ್ಮದಲ್ಲೇ ಬೇಕಾದ್ರೆ ಬಳಸ್ಕೋಬೋದು, ಅಥವಾ ಬರೋ ಜನ್ಮದಲ್ಲಿ ತೊಗೊಂಡು ಹೋಗ್ಬೋದು. ಅದು ತ್ರಿಕೋಣ ಸ್ಥಾನಗಳಿಗೆ ಮಾತ್ರವೇ ಆ ಒಂದು ಆಪ್ಷನ್. ಕೇಂದ್ರ ಸ್ಥಾನಗಳಿಗಿಲ್ಲ. ಈ ಜನ್ಮ ಅಂದರೆ ಈ ಜನ್ಮನೇ. ನಿಮಗೆ ಶ್ರೀಮಂತಿಗೆ ಇದೆಯಾ, ಈ ಜನ್ಮದಲ್ಲೇ ಅನುಭವಿಸ್ಬಿಡು, ಬರೋದಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಡ. ಒಂದು ವೇಳೆ ಬರೋ ಜನ್ಮಕ್ಕೂ ಕೂಡ ನನಗೆ ಬೇಕು ಅಂತಂದರೆ ಅದನ್ನು ತ್ರಿಕೋಣ ಸ್ಥಾನಗಳ ಕನ್ವರ್ಟ್ ಮಾಡಬೇಕು. ಅಂದರೆ ದಾನ ಧರ್ಮಾದಿಗಳು ಮಾಡಬೇಕು. ಮಾಡಿದ್ರೆ ಏನಾಗ್ತದೆ, ಬರೋ ಜನ್ಮದಲ್ಲಿ ತ್ರಿಕೋಣ ಸ್ಥಾನಗಳ ಬಲ ಇತ್ತಂದರೆ ಮತ್ತೆ ಶ್ರೀಮಂತಿಗೆ ಎಲ್ಲ ಆಟೋಮೆಟಿಕ್ಕಾಗಿ ನೀವು ಕನ್ವರ್ಟ್ ಮಾಡಿಕೊಳ್ಳೋ ಅವಕಾಶ ಸಿಗುತ್ತೆ. ತ್ರಿಕೋಣ ಸ್ಥಾನಗಳಲ್ಲಿ ಕರ್ಮ ಸ್ವಾತಂತ್ರ್ಯ ಅಂತ ಒಂದು ಫ್ರೀ ವಿಲ್ ಅಂತೀವಿ, ಅದು ಆಪ್ಷನ್ ಇದೆ. ಹಾಗಾಗಿ ಈ ಜನ್ಮದಲ್ಲಿ ಇವರು ಮಾಡಿರುವಂಥ ಕರ್ಮಗಳೆಲ್ಲ ಕೂಡ ಕರ್ತವ್ಯ ಕರ್ಮಗಳಾಗ್ತದೆ. ಸಂತಾನ ಬೇಕು, ಅದು ಕರ್ತವ್ಯ. ಅದಕ್ಕೋಸ್ಕರ ಮಾಡಿದಂಥ ಪೂಜಾ ಪುರಸ್ಕಾರ, ಯಾತ್ರೆ, ಹೋಮ, ದಾನ ಎಲ್ಲ ಕೂಡ ಕನ್ಸಿಡರ್ ಆಗಿ ಅವರಿಗೆ ಯಾವತ್ತಿಗಾಗಲೂ ಸಂತಾನ ಆಗೋ ಅವಕಾಶ ಕೊಡುತ್ತೆ. ಜಾತಕ ತುಂಬ ಕೆಟ್ಟು ಹೋಗಿದ್ರು ಕೂಡ ಸಂತಾನ ಆಗ್ತದೆ. ಒಂದೊಂದ್ಸಲ ಯಾಕೆ ಆಗ್ತದೆ ಅಂತಂದರೆ, ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೂ ಆಗ್ತದೆ. ಎರಡನೇದು, ಇವರು ಮಾಡಿಕೊಂಡಂಥ ಪುಣ್ಯದಿಂದ ಸಂತಾನವೂ ಆಗ್ತದೆ. ಸೊ ಹಾಗಾಗಿ ಇವರಿಗೆ 10 ವರ್ಷದ ನಂತರ ಸಂತಾನ ಆಯಿತು. ಯಾಕೆಂದರೆ 10 ವರ್ಷ ಯಾಕೆ ಸಮಯ ತಗೊಳ್ತು ಅಂತಂದರೆ, ಅವರ ಪುಣ್ಯ ಕರೆಕ್ಟಾಗಿ ರಿಕ್ವೈರ್ಡ್ ಅಚೀವ್ ಮಾಡಲಿಕ್ಕೆ ಅಷ್ಟು ಸಮಯ ತಗೊಂಡಿರುತ್ತೆ. ಎಷ್ಟು ಹಿಂದೆ ಅಶ್ವಮೇಧ ಯಾಗಾದಿಗಳು, ಪುತ್ರಕಾಮೇಷ್ಟಿ ಯಾಗಾದಿಗಳು, ತೀರ್ಥಯಾತ್ರೆಗಳು, ದಾನಗಳು ಇಮಿಡಿಯೇಟ್ಲಿ ಮಾಡ್ತಾ ಇದೆ. ಈಗೇನು ನಾವು ಮಾಡೋದು, ನಾವು ಅಕೇಶನಲ್ಲಿ ಮಾಡ್ತೇವೆ. ಅಧಿಕ ಮಾಸ ಆಗಿ ಬಂದಾಗ ದಾನ ಮಾಡ್ತೇವೆ. ಮಕ್ಕಳಾದಾಗ ಯಾರೊಬ್ರು ಹೇಳ್ತಾರೆ ಒಂದು ದಿನ ದಾನ ಮಾಡಿ ಬಂದುಬಿಡ್ತೇವೆ. ನಾವು ಆವಾಗವ ಅಕೇಶನಲ್ಲಿ ನಾವು ಮಾಡೋರು. ಹಿಂದೆ ನಿತ್ಯ ಮಾಡ್ತಿದ್ರು. ದಾನ ಅಂಬೋದು ನಿತ್ಯ ಮಾಡಬೇಕು ಅಂತಿದೆ. ಸೊ ಈಗ ನಾವು ಅಕೇಶನಲ್ಲಿ ಅಧಿಕ ಮಾಸ ಬಂದ ಆವಾಗ ಮಾತ್ರ ದಾನ ಮಾಡಿಕೊಳ್ಳೋಣ, ಆಗ ಮಾಡಿದ್ರೆ ಮಾತ್ರ ಪುಣ್ಯ ಬರುತ್ತೆ, ಬೇರೆ ಸಮಯದಲ್ಲಿ ಪುಣ್ಯ ಬರೋದಿಲ್ಲ. ದಾನ ಅಂತ ಅಂಬೋದು ಇಟ್ಸ್ ಎ ಡಿಫಾಲ್ಟ್ ಕಾನ್ಸೆಪ್ಟ್. ಯಾವಾಗ ಮಾಡಿದ್ರೂ ಈಕ್ವಲ್ ಅಮೌಂಟ್ ಆಫ್ ಪುಣ್ಯನೇ ಬರುತ್ತೆ. ಆ ಪುಣ್ಯ ಕೂಡ ಬರೋದು ನೀವು ಕೊಡೋ ಇನ್ಸ್ಟ್ರೂಮೆಂಟಿಂದ ಅಲ್ಲ, ನಿಮ್ಮ ಮನಸ್ಸಿನಲ್ಲಿರೋ ಭಾವನೆಯಿಂದ ನಿಮಗೆ ಪುಣ್ಯ ಬರುತ್ತೆ. ಇನ್ಸ್ಟ್ರೂಮೆಂಟಿಂದ ಯಾವಾಗೂ ಪುಣ್ಯ ಬರಲ್ಲ. ಭಾವನೆ, ಅವನಿಗೆ ಎಷ್ಟು ಪ್ರೀತಿಯಾಗಿ ಕೊಟ್ಟಿದ್ದೀವಿ, ಅವನಿಗೆ ಉಪಯೋಗ ಆಯಿತಾ, ಅದರ ಮೇಲೆ ನಮಗೆ ಆಗ್ತದೆ. ಈಗ 1 ಲಕ್ಷ ರೂಪಾಯಿ ನೀವು ಡೊನೇಷನ್ ಯಾರಿಗಾನ ಕೊಟ್ಟಿದ್ರೆ ಅಂದ್ಕೊಳ್ಳಿ, ಅವನೇನು ಮಾಡ್ತಾನೆ, FDಲಿ ಆ್ಯಡ್ ಮಾಡ್ಕೊಂಡು ಅನ್ಕೊಂಡು ನಿಮಗೇನು ಪುಣ್ಯ ಬರಲ್ಲ. ಒಂದು ವೇಳೆ ಯಾರಾದರೂ ಅದೇ 1 ಲಕ್ಷ ರೂಪಾಯಿ ನಿಮಗೆ ಕೊಟ್ಟರೆ ನಿಮಗೆ ಉಪಯೋಗ ಇರಲ್ಲ. ಉಪಯೋಗ ಇಲ್ಲದಾಗ ಕೊಟ್ಟರೆ ಏನೂ ಪ್ರಯೋಜನ ಇರಲ್ಲ. ಉಪಯೋಗ ಇರಬೇಕು. ಉಪಯೋಗ ಇದ್ದು ಕೊಟ್ಟರೆ ಪುಣ್ಯ ಅಂತ ಜನರೇಟ್ ಆಗ್ತದೆ. ಹಾಗೆ ಮಾಡ್ತಾ ಇದ್ದರೆ ಬೇಗ ಅದಕ್ಕೆ ಬೇಕಾದಂಥ ಪುಣ್ಯ ಅಕ್ಯುಮುಲೇಟ್ ಆಗಿ ಬೇಗ ಸಂತಾನ ಆಗ್ತದೆ. ಜಾತಕದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟ ದಶೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ.
ಪುಣ್ಯ ಇಲ್ಲ ಅಂತ ಅಂದ್ಕೊಳ್ಳಿ, ಆಗೋದಿಲ್ಲ. ಪುಣ್ಯ ಇದ್ರೆ ಏನಾಗ್ತದೆ, ಆ ದಶೆಗಳು ಬಂದ ಆ ಟೈಮಲ್ಲಿ ಸಂತಾನ ಆಗ್ತದೆ. ಸೊ ತಂದೆ ಜಾತಕದಿಂದ ಏನಾಯಿತು, ಸಂತಾನ ಡಿಲೇ ಆಯಿತು. ಸೊ ಇದು ಎರಡೂ ನೋಡೋದು ನಿಮಗೆ ಕನ್ಫ್ಯೂಸ್ ಆದರೆ ಒಂದೊಂದ್ಸಲ ಏನು ಮಾಡ್ತೀರಿ, ಮದುವೆ ಮುಹೂರ್ತವನ್ನು ತಗೊಳ್ಳಿ. ಮದುವೆ ಲಗ್ನ ಆಗಿರ್ತಲ್ವ, ಆ ಲಗ್ನ ಜಾತಕವನ್ನು ತಗೊಂಡು ಆ ಲಗ್ನ ಹಾಕ್ಕೊಂಡು ಅಲ್ಲಿಂದ ಪಂಚಮ ಸ್ಥಾನ, ಪಂಚಮಕಾರಕ, ಪಂಚಮಾಧಿಪತಿ ಹೇಗಿದ್ದಾನೆ ನೋಡಿ, ಸೇಮ್ ಇದಕ್ಕೆ ಮ್ಯಾಚ್ ಆಗ್ತದೆ. ಇಬ್ಬರದು ಸಪ್ರೇಟ್ ನೋಡೋ ಕೆಲಸ ಇಲ್ಲ, ಒಂದು ಮುಹೂರ್ತದ ಚಕ್ರವನ್ನು ನೋಡ್ಕೊಂಡ್ರೂ ಸಾಕು. ಆದರೆ ಇವತ್ತಿನ ದಿನ ಪಂಚಮ ಸ್ಥಾನ ಚೆನ್ನಾಗಿರೋಂಗೆ ಮುಹೂರ್ತ ಇಟ್ಕೊಳ್ಳುವಂಥ ಜ್ಯೋತಿಷ್ಯರು ಯಾರೂ ಇಲ್ಲ, ಸಿಗೋದೂ ಇಲ್ಲ. ಆದರೂ ನೀವು ನೋಡಬೇಕಾದ್ರೆ, ಸಂತಾನಕ್ಕೆ ಸಂಬಂಧಪಟ್ಟದ್ದು ಅಬ್ಸರ್ವ್ ಮಾಡಬೇಕಾದ್ರೆ ಮುಹೂರ್ತ ಲಗ್ನದ್ದು ತಗೊಂಡು ಪಂಚಮ ಸ್ಥಾನ, ಪಂಚಮಕಾರಕ, ಪಂಚಮಾಧಿಪತಿ ಹೇಗಿದೆ ನೋಡಿ, ಇದರ ಜೊತೆ ಅದನ್ನು ಕೂಡ ನೋಡಿ, ಒಂದು ಕ್ರಾಸ್ ಚೆಕ್ ಮಾಡಿದಂಗೆ ಆಗ್ತದೆ. ನಾವು ಹೇಳ್ತಾ ಇರೋದು ಕರೆಕ್ಟಾಗಿದೆಯಾ ಇಲ್ವ ಅಂತ ಕೂಡ ಗೊತ್ತಾಗ್ತದೆ. ಅದಕ್ಕೆ ಸಂತಾನ ಸಮಸ್ಯೆ ಬಂದಾಗ ಮದುವೆ ಯಾವಾಗ ಹೋಯಿತು ಅಂತ ಕೂಡ ತಿಳ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಜಾತಕವನ್ನು ನಾವು ನೋಡೋಣ. ಸೊ ಈ ಜಾತಕವನ್ನು ನೋಡೋಣ. ಸೊ ಇದು ಸೇಮ್ ಇದೇ ಥರ ಪಂಚಮ ಸ್ಥಾನ, ಪಂಚಮಕಾರಕ, ಪಂಚಮಾಧಿಪತಿ, ಒಂದು ಪ್ರಾಕ್ಟೀಸ್ಗೋಸ್ಕರ. ಸೊ ಸ್ಥಾನಬಲ ಮೊದಲು. ಸೊ ಸ್ಥಾನಬಲ ನೋಡಿ, ಲಗ್ನ ಧನುರ್ಲಗ್ನ ಆಗಿದೆ, ಪಂಚಮ ಸ್ಥಾನದಲ್ಲಿ ಯಾರೂ ಇಲ್ಲ. ಪಂಚಮ ಸ್ಥಾನವನ್ನು ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ಯಾರೂ ನೋಡ್ತಾ ಇಲ್ಲ. ಸ್ಥಾನ ಚೆನ್ನಾಗಿದೆ. ಸೊ ಹಾಗಾಗಿ ಪ್ಲಸ್ಸು ಬೇಡ, ಮೈನಸ್ಸು ಬೇಡ. ಸೊ ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ. ಸೊ ಯಾವುದೂ ಇಲ್ಲಂದ್ರೂ ಕೂಡ ತುಂಬ ಒಳ್ಳೆಯದು. ಸೊ ಇಟ್ಸ್ ಗುಡ್. ನೆಕ್ಸ್ಟ್ ಸೆಕೆಂಡ್, ಕಾರಕ ಬಲ. ಕಾರಕ ಅಂದರೆ ಗುರು. ಜಾತಕದಲ್ಲಿ ಗುರು ಹೇಗಿದ್ದಾನೆ ನೋಡಿ. ಸೊ ಪಂಚಮಕಾರಕನಾದಂಥ ಗುರು ಒಂದು ಉಚ್ಚ ಸ್ಥಾನದಲ್ಲಿ ಇಲ್ಲ, ಸ್ವಕ್ಷೇತ್ರದಲ್ಲಿಲ್ಲ. ಸೊ ಅಸ್ತ ಆಗಿದ್ದಾನೆ, ಒಂದು ನೆಗೆಟಿವ್. ಯಾರ ಜೊತೆಗಿದ್ದಾನೆ, ಬುಧನ ಜೊತೆಗಿದ್ದಾನೆ. ಸೊ ಶುಭಗ್ರಹ ಜೊತೆ ಇದ್ದಂಥ ಬುಧ ಒಳ್ಳೆನೆ, ಒಂದು ಪ್ಲಸ್. ಸೂರ್ಯ ಕ್ರೂರ ಗ್ರಹ, ಒಂದು ಮೈನಸ್. ಸೊ ಒಂದು ಪ್ಲಸ್, ಒಂದು ಮೈನಸ್. ಈ ಯಾರಾದರೂ ನೋಡ್ತಾ ಇದ್ದಾರಾ ಗುರುಗ್ರಹವನ್ನು ಅಂತಂದರೆ, ಗುರುಗ್ರಹವನ್ನು ಕೂಡ ಯಾವ ಗ್ರಹ ಕೂಡ ನೋಡ್ತಾ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಅಧಿಪತ್ಯ ಬಲ. ಸೊ ಪಂಚಮಾಧಿಪತಿ ಯಾರಾಗ್ತಾರೆ, ಸೊ ಕುಜ ಆಗ್ತಾನೆ. ಸೊ ಕುಜ ಹೇಗಿದ್ದಾರೆ ನೋಡಿ, ನೆಗೆಟಿವ್. ಯಾಕೆಂದರೆ ಪಂಚಮಾಧಿಪತಿಯಾದಂಥ ಕುಜ ನೀಚ ಆಗಿದ್ದಾನೆ, ಒಂದು ನೆಗೆಟಿವ್. ಪಂಚಮಾಧಿಪತಿಯಾದವನು ಎಲ್ಲಿದ್ದಾನೆ, ಅಷ್ಟಮ ಸ್ಥಾನದಲ್ಲಿದ್ದಾನೆ, ಇನ್ನೊಂದು ನೆಗೆಟಿವ್. ಯಾರ ಮನೆಯಲ್ಲಿದ್ದಾನೆ, ಯಾರ ಜನ ಜೊತೆ ಇದ್ದಾನೆ, ಯಾರ ಜೊತೆನೂ ಇಲ್ಲ. ಯಾರಾದರೂ ನೋಡ್ತಾ ಇದ್ದಾರಾ, ಯಾರೂ ನೋಡ್ತಾ ಇಲ್ಲ. ಯಾರ ಮನೆಗಿದ್ದಾನೆ, ಚಂದ್ರನ ಮನೆಗಿದ್ದಾನೆ. ಸೊ ಚಂದ್ರನ ಮನೆಗಿರೋದು ಒಂದೇ ಪಾಸಿಟಿವ್. ಬಟ್ ಪಂಚಮಾಧಿಪತಿ ನೀಚ, ಅದರಲ್ಲೂ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಅನುಕೂಲ ಇಲ್ಲ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ನೆಗೆಟಿವ್ಸ್ ಎಷ್ಟಿದೆ, ಪಾಸಿಟಿವ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಪಂಚಮಕ್ಕೇನಾದರೂ ನೀಚ, ಅಸ್ತ ಆಗೋದಾಗಲಿ ಅಥವಾ ದುಷ್ಟ ಸ್ಥಾನಗಳಾದಂಥ 6, 8, 12 ಮನೆಗಳಲ್ಲಿರೋದಾಗಲಿ ಆದರೆ ಸಂತಾನ ಡಿಲೇ ಆಗತ್ತೆ ಅಂತ ಹೇಳಿ. ಸಂತಾನ ಆಗುವುದಿಲ್ಲ ಅಂತ ಹೇಳಬೇಡಿ, ಡಿಲೇ ಆಗತ್ತೆ ಅಂತ ಹೇಳಿ. ಸಂತಾನ ಯೋಗ ಅಂತ ಹೇಳ್ತಾರೆ. ಸಂತಾನ ಯೋಗ ಅಂತಂದರೆ ಅರ್ಥ ಏನು ಗೊತ್ತಾ, ನಮಗೆ ಸಂತಾನ ಇರಬೇಕಾಗಿಲ್ಲ. ಯಾವುದಾದ್ರೂ ಒಂದು ಮಗುವನ್ನು ತನ್ನ ಸಂತಾನ ಅಂತ ಬೆಳೆಸೋದು ಕೂಡ ಯೋಗನೇ. ಸೊ ಹಾಗಾಗಿ ಯೋಗ ಕಡಿಮೆ ಇದೆ ಅಂತ ಹೇಳಬೇಕಾಗ್ತದೆ. ಸಂತಾನ ಯೋಗ ಕಡಿಮೆ ಇದೆ, ಡಿಲೇ ಆಗತ್ತೆ ಅಂತ ಒಂದು ಹೇಳ್ತೇವೆ. ಸೊ ಹೀಗೆ ಈಗ ಪಂಚಮ ಸ್ಥಾನ ಚೆನ್ನಾಗಿದೆ, ಕಾರಕ ಚೆನ್ನಾಗಿದೆ, ಆಗಲೂ ಡಿಲೇ ಆಗ್ತಾ ಇದೆ ಅಂತಂದರೆ ಅವ್ರು ಸಮಥಿಂಗ್ ಏನೋ ಪ್ಲಾನಿಂಗ್ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಅವರಿಬ್ಬರು ಅನ್ಯೋನ್ಯ ಸರಿ ಇರೋದಿಲ್ಲ, ಅಥವಾ ಆ ಹೆಣ್ಣು ಮಹಿಳೆಯ ಆರೋಗ್ಯ ಹೇಗಿದೆ ಅಂತ ಸ್ವಲ್ಪ ನೋಡಬೇಕು. ಸೊ ಆರೋಗ್ಯ ಹೇಗೆ ನೋಡಬೇಕು ಎಂಬುದು ಮುಂದೆ ನೋಡೋಣ. ಷಷ್ಠ ಸ್ಥಾನ ನೋಡ್ತೇವೆ. ಅಂದರೆ ಸಂತಾನ ವಿಚಾರಕ್ಕೆ ಇಂಡೈರೆಕ್ಟ್ಲಿ ಬೇರೆ ಆರೋಗ್ಯ ಕಾರಣಗಳು ಕೂಡ ಇರ್ತದೆ. ಶರೀರದಲ್ಲಿ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಕೂಡ, ಓವರ್ ಶುಗರ್ ಇರೋದಾಗಲಿ ಅಥವಾ ಬೇರೆ ಏನಾದರೂ ತೊಂದರೆಗಳಿರೋದಾಗಲಿ, ಒಬ್ಯಾಸಿಟಿ, ಶುಗರ್, BP ಇದೆಲ್ಲ ಜಾಸ್ತಿ ಇದೆ ಅಂದ್ಕೊಡಿ, ಇಂಟರ್ಕೋರ್ಸ್ ಸರಿಯಾಗಿ ನಡೆಯಲ್ಲ. ನಡೆದಿದ್ದಾಗ ಏನಾಗುತ್ತೆ, ಸಂತಾನ ಆಗಲ್ಲ. ಇಂಡೈರೆಕ್ಟ್ ಕಾರಣಗಳಿರ್ತವೆ. ಸೊ ನಿಮಗೆ ಪಂಚಮ ಸ್ಥಾನ, ಪಂಚಮಕಾರಕ, ಪಂಚಮಾಧಿಪತಿ, ಪಂಚಮಕಾರಕ ಕೂಡ ಬೇಡ, ಪಂಚಮ ಸ್ಥಾನ, ಪಂಚಮಾಧಿಪತಿ ಚೆನ್ನಾಗಿದ್ದ ಅಂತ ನೋಡಿ.
ಚೆನ್ನಾಗಿದೆ ಅಂತಂದರೆ ಬೇರೆ ಕಾರಣಗಳು ಹುಡುಕೊಳ್ಬೇಕು. ಸಪ್ತಮ ಸ್ಥಾನಿಗಳು ಸಂಸಾರ ಸರಿ ನಡೀತಾ ಇದೆಯಾ, ಆ ಮಹಿಳೆಯ ಆರೋಗ್ಯ ಚೆನ್ನಾಗಿದೆಯಾ, ಇಂಟರ್ಕೋರ್ಸ್ ನಡೀತಾ ಇಲ್ಲ ಯಾಕೆ, ಅದೇ ಕಾರಣ ಏನು. ಆರೋಗ್ಯ ಚೆನ್ನಾಗಿ, ಸಂತಾನಕ್ಕೆ ಸಂಬಂಧಪಟ್ಟ ಆರೋಗ್ಯ ಚೆನ್ನಾಗಿದೆ ಅಂದರೆ ಬೇರೆ ಕಾರಣ ಏನಿರುತ್ತೆ ಅದನ್ನು ಹುಡುಕೊಳ್ತಾ ಹೋಗಬೇಕು. ದೋಷಗಳೇನಾದರೂ ಇದೆಯಾ ನೋಡಿ. ಸೊ ಕಾಲಸರ್ಪ ದೋಷ ಇದೆಯಾ, ದಿಸ್ ಇಸ್ ಎ ಫ್ಯಾಕ್ಟರ್ ಟು ಡಿಲೇ ಫಾರ್ ಡಿಲೇ. ಪ್ಲಸ್ ಸರ್ಪದೋಷ ಏನಾದರೂ ಇದೆಯಾ, ಮನೆಗೆ ಯಾವಾಗೂ ಜಗಳದ ವಾತಾವರಣ ಇದೆ, ಅದಕ್ಕೆ ಸಂತಾನ ಆಗ್ತಾ ಇಲ್ಲ. ಸೊ ಈ ಥರ ನಾವು ಎವ್ಯಾಲ್ಯುವೇಟ್ ಮಾಡಬೇಕಾಗ್ತದೆ. ಸೊ ನೀವು ಕೆಲವಿನ ಎಕ್ಸಾಂಪಲ್ಸನ್ನು ಮಾಡಿ, ಸೊ ಪಂಚಮ ಸ್ಥಾನ ಪಂಚಮಾಧಿಪತಿ ಹೇಗಿದೆ ಅಂತ ನೋಡಿ. ಸೊ ಚೆನ್ನಾಗಿದೆ ಅಂತಂದರೆ ಆಗತ್ತೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂತಂದರೆ ಡಿಲೇ ಆಗತ್ತೆ ಅಂತ ಹೇಳಿ. ಪಂಚಮಾಧಿಪತಿ ಪಂಚಮಕಾರಕ ತುಂಬ ಚೆನ್ನಾಗಿ. ಆಚಾರ್ಯ ರೆಮಿಡಿ ಏನು ಮಾಡಬೇಕು ಅಂತ ಭಾಳ ಜನ ಕೇಳ್ತಾರೆ. ಸೊ ರೆಮಿಡಿ ಶಾಸ್ತ್ರಸಮ್ಮತವಾದಂಥ ರೆಮಿಡಿ ಇದೆ. ಏನಂತಂದರೆ, ಯಾವಾಗ ಪಂಚಮಾಧಿಪತಿ ಬಲಹೀನವಾಗಿರ್ತಾನೋ, ಪಂಚಮಾಧಿಪತಿ ಬಲಹೀನವಾಗಿರ್ತಾನೋ ಆವಾಗ ನಾವೇನು ಹೇಳ್ತೇವೆ, ಪುಣ್ಯ ಕಡಿಮೆ ಇದೆ. ಆವಾಗ ಪುಣ್ಯವನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಬೇಕಾದ್ರೆ ಏನು ಹೇಳ್ತೇವೆ, ಡೈರೆಕ್ಟ್ ಮೆಥಡ್ ಯಾವುದು ಅಂತಂದರೆ, ಸಣ್ಣ ಮಕ್ಕಳೇನಾದರೂ ಇರ್ತಾರೆ. ಯಾಕೆಂದರೆ ಯಾಕೆ ಸಂತಾನ ಆಗಲ್ಲ, ಹಿಂದಿನ ಜನ್ಮದಲ್ಲಿ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟದ್ದು ನಮ್ಮ ಕರ್ತವ್ಯ ಈಡೇರಿಸಿದ್ರೆ ಆವಾಗ ಸಂತಾನ ಆಗಲ್ಲ. ಅಥವಾ ಇನ್ನೊಬ್ಬರ ಮಕ್ಕಳನ್ನು ತೊಂದರೆ ಕೊಟ್ಟಿದ್ರೂ ಸಂತಾನ ಆಗಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಏನು ಮಾಡ್ತೇವೆ, ಇನ್ನೊಬ್ಬರ ಮಕ್ಕಳನ್ನು ನಾವು ಪ್ರೀತಿಸಬೇಕು. ಸೊ ನಮ್ಮ ಕಾಂಟ್ರಿಬ್ಯೂಷನ್ ಏನಾದರೂ ಇರಬೇಕಲ್ಲ. ನಾವೇನು ದುಡ್ಡು ಕೊಟ್ಬಿಡ್ತೇವೆ, ಏನೋ ಒಂದು ಚಾಕ್ಲೇಟ್ ತೆಗೆಸ್ಕೊಟ್ಬಿಡ್ತೇವೆ, ಅದು ನಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ಲ. ಮನೆಯಲ್ಲಿ ಯಾವುದಾದ್ರೂ ಒಂದು ಮಧುರ ಸಣ್ಣ ಮಕ್ಕಳಿಗೆ ಏನಿಷ್ಟ, ಮಧುರ ಪದಾರ್ಥ ಇಷ್ಟ. ಒಂದು ಮನೆಗೆ ಯಾವುದಾದ್ರೂ ಸ್ವೀಟ್ ಮಾಡಿ, ಹೋಮ್ ಮೇಡ್ ತಾನೇ ಮಾಡಿ, ಯಾಕಂದರೆ ಪ್ರೀತಿ ಎಕ್ಸ್ಪ್ರೆಸ್ ಆಗಬೇಕಲ್ವ. ಸೊ ತಾನೇ ಒಂದು ಸ್ವೀಟ್ ಮಾಡಿ ಅಕ್ಕಪಕ್ಕದಲ್ಲಿರುವಂಥ ಸಣ್ಣ ಮಕ್ಕಳಿಗೆ ಫೀಡ್ ಮಾಡ್ತಾ, ಅದು ಸಂತೋಷ. ಆದರೆ ಸಣ್ಣ ಮಕ್ಕಳನ್ನು ಸಂತೋಷ ಮಾಡಿಸೋದು ಡೆಡ್ ಈಸಿ. ದೊಡ್ಡವರನ್ನು ಬ್ರಾಹ್ಮಣರನ್ನು ತೃಪ್ತಿಪಡಿಸೋಕೆ ತುಂಬ ಆಗೋದಿಲ್ಲ. ಸಣ್ಣ ಮಕ್ಕಳನ್ನ ಸುಮ್ಮನೆ ನಕ್ಕು ಬಿಟ್ರೆ ಸಾಕು, ಅದು ಹೀಗೆ ಕೈ ಆಡಿಸಿದ್ರೆ ಸಾಕು. ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೇವೆ, ಯಾವುದೋ ಮಹಿಳೆ ಮಗು ಎತ್ಕೊಂಡಿರ್ತೀವಿ, ಹಿಂಗಂದ್ರೆ ಸಾಕು ನಗ್ತದೆ. ಆ ಥರ ಸಣ್ಣ ಮಕ್ಕಳಿಗೆ ಏನಾದರೂ ಆರ್ಟಿಕಲ್ಸ್ ತೊಗೊಂಡೋಗಿ ಕೊಡೋದು, ನಮ್ಮ ಹೋಮ್ ಮೇಡ್ ನಾವೇ ನಮ್ಮ ಕಾಂಟ್ರಿಬ್ಯೂಷನ್ ಪದಾರ್ಥವನ್ನು ತಿನ್ನಿಸೋದು, ಈ ಥರ ಮಾಡ್ತಾಯಿದ್ರೆ ಬೇಗ ಅದಕ್ಕೆ ಬರೋ ಪುಣ್ಯ ತುಂಬ ಜಾಸ್ತಿ. ನೀವು ಬೇರೆ ದಾನಗಳು ಮಾಡೋದಕ್ಕಿಂತಲೂ ಸಣ್ಣ ಮಕ್ಕಳನ್ನು ಪ್ರೀತಿ ಮಾಡಿಸಿದ್ರೆ ತುಂಬ ಜಾಸ್ತಿ. ನಂತರ ಸ್ಟೂಡೆಂಟ್ಸ್ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ತುಂಬ ದಾರಿದ್ರ್ಯ ಜೀವನ ಅನುಭವಿಸ್ತಿರ್ತಾರೆ. ಅವರಿಗೆ ಏನಾದರೂ ಅವರ ಜೀವನಕ್ಕೆ ಬೇಕಾದಂಥ ಪುಸ್ತಕ, ಹಲಿಗೆ, ನೋಟ್ಬುಕ್ಸು, ಪೆನ್ಸು ಇಂಥದ್ದು ಕೊಡಿಸೋದ್ರಿಂದ ನಮ್ಮ ಪ್ರೀತಿ ಎಕ್ಸ್ಪ್ರೆಸ್ ಆಗಬೇಕು. ಇಲ್ಲ ಆಚಾರ್ಯ ಹೇಳಿದ್ದಾರೆ ಕೊಟ್ಬಿಡೋಣ ಅಂತೇಳಿ ತೊಗೊಂಡೋಗಿ ಕೊಟ್ಬಿಟ್ಟು ನಮಸ್ಕಾರ ಇಟ್ಬಿಟ್ಟು ಬಂದುಬಿಟ್ರೆ ಆಗಲ್ಲ. ಆ ಅಟ್ಯಾಚ್ಮೆಂಟ್ ಬೇಕು. ಆ ಅಟ್ಯಾಚ್ಮೆಂಟಿಂದಲೇ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಪುಣ್ಯ ಎನಾರ್ಮಸ್ ಆಗಿ ಇದಾಗುತ್ತೆ. ನೀವು ಎಷ್ಟೋ ಬದರಿ ಯಾತ್ರೆಗೆ ನಡ್ಕೊಂಡು ಹೋದ್ರೆ ಎಷ್ಟು ಪುಣ್ಯ ಬರುತ್ತೆ, ಅಷ್ಟು ಸಮಾನವಾದ ಪುಣ್ಯ ಬರುತ್ತೆ. ಅಂದರೆ ಕ್ವಾಲಿಟಿ ಆಫ್ ಪುಣ್ಯ ವೆರಿ ಹೈ ಅಂತ ಅರ್ಥ. ನನ್ನ ಉದ್ದೇಶ ಅದಕ್ಕೆ ಕಂಪೇರ್ ಮಾಡಿದೆ ಅಂತ ಅಂದ್ಕೊಳ್ಬೇಡಿ. ಕ್ವಾಲಿಟಿ ಆಫ್ ವೆರಿ ಹೈ. ಬೇರೆ ಮಾಡೋದಕ್ಕಿಂತಲೂ ಇದು ಮಾಡಿ ತುಂಬ ಹೈ. ನಾವು ಪುತ್ರ ಸಂತಾನ ಆಗಬೇಕು ಅಂತ ಏನೋ ಹೋಮಗಳು ಮಾಡ್ತೇವೆ, ಪವಮಾನ ಹೋಮ, ಇನ್ನೊಂದು ಹೋಮ, ಯಾವುದನ್ನು ಮಾಡ್ತೇವೆ. ಅದಕ್ಕಿಂತಲೂ ಇದು ಮೋರ್ ಪವರ್ಫುಲ್. ಸಣ್ಣ ಮಕ್ಕಳಿಗೆ ನಮ್ಮ ಕಾಂಟ್ರಿಬ್ಯೂಷನ್, ನಾವೇನಾದರೂ ಸಣ್ಣ ಸ್ವೀಟ್ಸ್ ತಿನ್ನಿಸೋದಾಗಲಿ, ಪ್ರೀತಿಯಿಂದ ನೋಡಿಕೊಳ್ಳೋದು, ಅವ್ರಿಗೆ ಬೇಕಾದಂಥ ಇಷ್ಟವಾದ ಬಟ್ಟೆಗಳು, ಗೊಂಬೆಗಳು ಕೊಡಿಸೋದು, ನೋಟ್ಬುಕ್ಸ್ ಕೊಡಿಸೋದು, ಹೀಗೆ ಸಣ್ಣ ಮಕ್ಕಳ ಸಂತೋಷ ಆಯಿತಂದರೆ ಡೆಫಿನೆಟ್ಲಿ ಸಂತಾನ ಆಗ್ತದೆ. ಇದೊಂದು ಮಾರ್ಗ. ಎರಡನೇದು, ಕಾರಕ ಪುತ್ರ ಸಂತಾನ ಸ್ಥಾನ ಪ್ರಾಬ್ಲಮ್ ಆಗಿದ್ದರೆ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಬೇಕು. ಒಳ್ಳೆ ಟೈಮ್ಲಿ ಫುಡ್ ತೊಗೊಳ್ಬೇಕು, ಗ್ರೀನ್ ಐಟಮ್ಸ್ ತೊಗೊಳ್ಬೇಕು, ಡಾಕ್ಟರ್ಸನ್ನು ಕೇಳಿ ಸ್ವಲ್ಪ ಧ್ಯಾನ ಮಾಡಿ. ಯಾಕೆಂದರೆ ಒಂದೊಂದ್ಸಲ ಮನೆಗೆ ಟೆನ್ಷನ್ಸ್ ಜಾಸ್ತಿ ಇದ್ರೂ ಕೂಡ ಸಂತಾನ ಆಗಲ್ಲ. ಅತ್ತೆ ಮನೆಗೆ ಆವಾಗೇ ಹೋಗಿರ್ತಾರೆ. ಈಗಿಂದ ಅತ್ತೆಗಳೆಲ್ಲ ಅಪ್ಡೇಟ್ ಆಗಿರ್ತಾರೆ ಎಲ್ಲರೂ. ಯಾಕೆಂದರೆ ಎಲ್ಲರ ಮನೆಗೂ ಸ್ಮಾರ್ಟ್ ಕಿಚನ್ ಅಂತ, ಯಾವುದೂ ಕಷ್ಟಪಡೋ ಕೆಲಸ ಇಲ್ಲ. 1 hour ಅಡುಗೆ ಮಾಡಬೇಕು. ಈಗ ಅದು ಕೂಡ ಕೆಲಸ ಇಲ್ಲ. ಆರ್ಡ್ರ್ ಮಾಡಿಬಿಟ್ರೆ ಪಿಜ್ಜಾ ಯಾವುದೋ ಡೆಲಿವರಿ ಬಾಯ್ ಅದು ಕೊಟ್ಬಿಡ್ತಾರೆ. ಮತ್ತು ಉಳಿದ ಟೈಮ್ ಏನು ಮಾಡ್ತೀವಿ, ಸೀರಿಯಲ್ ನೋಡ್ತಾ ಕೊಡ್ತೇವೆ. ಎಲ್ಲರ ಮನೆಗೆ ಸೊಸೆ ಅಂದರು ಅತ್ತೆ ಅಂದರು ಹೇಗೆ ಬಿಹೇವ್ ಮಾಡ್ತಾರೆ ನೋಡಿ, ಅದು ಕೂಡ ನನ್ನ ಮನೆಗೆ ಕೂಡ ಹೀಗೆ ಇರಬೇಕು ಅಂತ ಅಪ್ಲೈ ಮಾಡ್ತಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಅದರಿಂದ ಆ ಟೆನ್ಷನಿಂದ ಕೂಡ ಬೇಗ ಮಕ್ಕಳಾಗಲ್ಲ. ಆ ಸ್ಟ್ರೆಸ್ ಏನು ಬಂದು ಇನ್ನೂ ಮಕ್ಕಳಾಗಿಲ್ವಾ, ಅಸಲು ಬೇರೆಯವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ಅಕ್ಕಪಕ್ಕದವ್ರನ್ನ, ಸೊಸೆಯನ್ನು ಚೆನ್ನಾಗಿ ಮಾತಾಡಿಸೋದಿಲ್ಲ. ಕೆಲವೊಮ್ಮೆ ವಯಸ್ ವರ್ಸ ಅತ್ತೆಯನ್ನು, 2 ಥರನೂ ಇದೆ. ಸೊ ಹಾಗಾಗಿ ಇದು ಕಡಿಮೆ ಮಾಡ್ಕೊಳ್ಳೋದು, ಸ್ವಲ್ಪ ಧ್ಯಾನ ಮಾಡೋದಾಗಲಿ, ಮೆಡಿಟೇಷನು, ಯೋಗ, ಪ್ರೆಷರ್ ಕಡಿಮೆ ಇರುವಂಥ ಕೆಲಸ ಮಾಡೋದು, ಸಂತೋಷವಾಗಿರೋದು, ಈ ಥರ ಮಾಡಿದರೆ ಬೇಗ ಆರೋಗ್ಯ ಸೆಟ್ಟಾಗಿ ಅನುಕೂಲ ಆಗ್ತದೆ. ಪಂಚಮ ಸ್ಥಾನ ಪ್ರಾಬ್ಲಮ್ ಆಗಿದೆಯಾ, ಆರೋಗ್ಯ ಸೂತ್ರಗಳನ್ನು ಹೇಳಿ. ಪಂಚಮಾಧಿಪತಿ ಪ್ರಾಬ್ಲಮ್ ಆಗಿದೆಯಾ, ಈ ಥರ ಮಕ್ಕಳಿಗೂ ಪುಣ್ಯ ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಸೂತ್ರ ಏನಾದರೂ ಹೇಳಿ, ರೆಮಿಡಿ ಹೇಳಿ. ಇದು ಹೇಳಬೇಕಾದ್ದು. ಇದು ಮೇನ್ ಇಂಪಾರ್ಟೆಂಟಾಗಿ ಕೇಳೋದು, ಇಮಿಡಿಯೇಟ್ಲಿ ಕೇಳ್ತಾರೆ.
ಬೇರೆದಕ್ಕೆಲ್ಲ ರೆಮಿಡಿ ಹೇಳ್ಬೋದು, ಬಟ್ ಇದಕ್ಕೆ ಇಂಪಾರ್ಟೆಂಟ್ಲಿ ಇಮಿಡಿಯೇಟ್ಲಿ ನಾವು ಪರಿಹಾರ ಹೇಳಬೇಕಾಗ್ತದೆ. ಸೊ ಅದಕ್ಕೆ ಈ ಥರ ಹೇಳ್ಬೋದು. ನೆಕ್ಸ್ಟ್ ಯಾವಾಗ ಆಗುತ್ತೆ ಆಚಾರ್ಯ, ಯಾವಾಗ ಪ್ರಾಬಬಲಿ ಯಾವ ಸಂತಾನ ಆಗುತ್ತೆ ಅಂತ ಕೇಳ್ತಾರೆ. ಅದು ನಾನು ವಿಂಶೋತ್ತರಿ ದಶ ಅಂತ ನೆಕ್ಸ್ಟ್ ಕ್ಲಾಸ್ ಅದೇ ಆಗುತ್ತೆ. ಆ ವಿಂಶೋತ್ತರಿ ದಶೆಯಲ್ಲಿ ಹೇಳೋಣ. ಅಲ್ಲಿ ಕೂಡ ಸಂತಾನ ಆಗುತ್ತಾ ಇಲ್ವಾ ಅಂತ ಫರ್ದರ್ಗೆ ಗೋಚಾರ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಇದೆಲ್ಲ ಕೂಡ ಬರುತ್ತೆ. ಸೊ ಅಲ್ಲಿ ಇದರ ಬಗ್ಗೆ ನಾವು ಚಿಂತಿಸೋಣ. ಇನ್ನು ಇದನ್ನು ನಾವು ಡೀಪಾಗಿ ನೋಡಬೇಕಾದ್ರೆ ಸಪ್ತಾಂಶ ಚಕ್ರ ಅಂತ ನೋಡ್ತೇವೆ. ನಾವು ವಿವಾಹಕ್ಕೆ ಹೇಗೆ ನವಾಂಶ ಚಕ್ರವನ್ನು ನೋಡ್ತೀವೋ, ಇದಕ್ಕೆ ಸಪ್ತಾಂಶ ಚಕ್ರ ಅಂತ ನೋಡ್ತೇವೆ. ಮತ್ತು ಷಡ್ಬಲವನ್ನು ನೋಡ್ತೇವೆ, ಅಷ್ಟಕ ವರ್ಗನ ನೋಡ್ತೇವೆ. ಸ್ವಲ್ಪ ಡೀಪಾಗಿ ಹೋದಾಗ ಅದು ಮಾಡ್ತೇವೆ. ಬಟ್ ನೀವು ಫಸ್ಟ್ ಬೇಸಿಕ್ಕಾಗಿ ಔಟ್ಲೈನ್ ಹೇಗೆ ನೋಡಬೇಕು ಅಂತ ಕಲಿತ್ರೆ ಆಮೇಲೆ ಉಳಿದದ್ದು ಅಡ್ವಾನ್ಸ್ಡ್ ಹೋಗೋದು ಈಸಿ ಆಗ್ತದೆ. ಸೊ ಇದು ಇವತ್ತಿನ ಪಾಠ. ಮತ್ತು ಮುಂದಿನ ವಾರ ನಾವು ಇದಕ್ಕೆ ಸಂಬಂಧಪಟ್ಟ ಪ್ರಾಕ್ಟೀಸ್ ಮಾಡಿ, ಎಕ್ಸಾಂಪಲ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡಿ. ಇದು ಮುಂದಿನ ಪಾಠ ವಿಂಶೋತ್ತರಿ ದಶೆ, ಅದು ತುಂಬ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್. ಅದನ್ನು ನಾವು ಪಾಠ ಮಾಡೋಣ. ಸೊ ಇವತ್ತಿನ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಒಂದು 10 ನಿಮಿಷದ ಕಾಲ ಕೇಳಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.